ಎಲ್ಲ ಹಸುವಾಗೈತೆ ನಿಮ್ಗೆ. ಊಟ ಮಾಡ್ಕೊಂತೀರಿ? ನಾ ಮಾಡಿಲ್ಲಲ್ಲ ಮತ್ತೆ. ಇವತ್ತು ಇದೊಂದು ಬಹಳ ಅರ್ಥಪೂರ್ಣವಾದಂಥ ಕಾರ್ಯಕ್ರಮ. ಬಹುಶಃ ನಾ ಇದಕ್ಕಿಂತ ಮುಂಚೆ ಮೆಂಡಿ ಪಾಟೀಲರದ ಒಂದು ಪುಸ್ತಕ ಬಿಡುಗಡೆ ಕಾರ್ಯಕ್ರಮಕ್ಕೆ ಹೋಗಿದೆ. ಅದು ಬಹಳ ಅರ್ಥಪೂರ್ಣ ಕಾರ್ಯಕ್ರಮ ಇತ್ತು. ಈ ಡೊಮ್ನಾಳ ಗುಡ್ಡ ನೋಡ್ತೀರಿ ನೀವು. ಆ ಡೊಮ್ನಾಳ ಗುಡ್ಡವನ್ನ 25,000 ಗಿಡಗಳನ್ನ ಸುಮಾರು 15 ವರ್ಷದಿಂದ ಇದು ಮಾಡಿ ಇವತ್ತೊಂದು ಅರಣ್ಯ ಪ್ರದೇಶವಾಗಿ ಮಾಡಿದಂತ ಒಬ್ಬ ಅಧಿಕಾರಿ ನಿವೃತ್ತ ಆದ್ಮೇಲೆ ತನ್ನ ಪೆನ್ಷನ್ ಕೊಟ್ಟು ತನಗೆ ರಾಜ್ಯೋತ್ಸವ ಪ್ರಶಸ್ತಿ ಬಂದ ಹಣನೂ ಕೂಡ ಅದಕ್ಕೆ ಕೊಟ್ಟು ದಾವಲ್ ಮಲಿಕ್ ಗುಡ್ ಅಂತ ಅದಕ್ಕೆ ಅವರ ಒಂದು ಬುಕ್ ಬಿಡುಗಡೆ ಕಾರ್ಯಕ್ರಮ ಇತ್ತು. ಆ ಪುಸ್ತಕ ಬಿಡುಗಡೆಗೆ ನನಗೆ ಬಹಳ ಹತ್ತಿರವಾಗಿದ್ದಂತೆ. ಯಾಕಂದ್ರೆ ನಾವು ಕೋಟಿ ವೃಕ್ಷ ಅಭಿಯಾನದಲ್ಲಿ ಅವರು ಒಂದು ಭಾಗಿಯಾಗಿ ಒಬ್ಬ ವ್ಯಕ್ತಿ ಇವತ್ತೊಂದು ದಿವಸ ಏನು ಬದಲಾವಣೆ ಮಾಡ್ಲಿಕ್ಕೆ ಸಾಧ್ಯ ಅದ ಅಂತ ಹೇಳಿ ಇವತ್ತೊಂದು ದಿವಸ ಮಾಡಿ ತೋರಿಸಿದಂತ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಬರ್ಬೇಕಾಗಿದ್ರಿಂದ ನನಗೆ 1 ಗಂಟೆ ತಡ ಆಗಿದೆ. ತಮ್ಮಲ್ಲಿ ಕ್ಷಮೆಯನ್ನು ಕೋರ್ತೇನೆ. ಇದು ಎರಡನೇದು. ಇವತ್ತು ಇಬ್ರು ರೈತ ಧುರೀಣರಲ್ಲಿದ್ದಾರೆ. ಇವತ್ತು ಶಶಿಕಾಂತ್ ಗುರೂಜಿಯವರು ಗುರುಗಳು ಹೌದು ಮತ್ತು ರೈತರ ಪರವಾಗಿ ಹೋರಾಟ ಮಾಡಿದವರು ಕೂಡ. ಇನ್ನೊಬ್ರು ಜನ ಪೂಜಾರಿ ಅವರು. ಅವ್ರ ಮುಂದೆ ನಾನು ಜಾಸ್ತಿ ರೈತರ ಬಗ್ಗೆ ಮಾತನಾಡುವುದು ಅಷ್ಟು ಸೂಕ್ತ ಅಲ್ಲೇನೋ ಅಂತ ಅನಿಸ್ತದೆ. ಆದ್ರೂ ಅನುಭವಗಳನ್ನ ಹೇಳ್ಬೇಕಾಗ್ತದೆ. ಮತ್ತು ನಮ್ಮ ಸಾತ್ಲಿಂಗ ಹಿರೇಮಠ ಅವ್ರದ್ದು ಡಬಲ್ ರೋಲೇ ಸಾಲಿ ಭಟ್ರು. ಅವ್ರ ಪತ್ರಕರ್ತರು ಹೌದು. ಅವಾಗವಾಗ ನಮಗೆ ಗಮನ ಸೆಳೀತ. ಈಗ ನೀವು ಅದನ್ನ ಭಾಗವಹಿಸಿರ್ತೀರಿ. ನಮ್ಮನ್ನ ಗಮನ ಸೆಳೆಯುವಂತಹದ್ದು ಹಂಗೆ ಹಂಗೆ ಸಣ್ಣಂಗೆ ಬರೆದು ಬಿಡ್ತಾರ. ಬರೆದು 2 ಸಾಹೇಬ್ರ ಬರ್ದಿ ನೋಡಿ ನನಗೆ ಕಳಿಸ್ತಾರ 1 ವರ್ಷ. ಈಗ ಇಲ್ಲಿ ಬಂದಾಗ ರೋಡ್ ಈಗಾಗಲೇ ಕೇನಲ್ನಾಗ ಹಾಕೊಂಡಿವಿ 3 ಕೋಟಿ ರೂಪಾಯಿ. ಅದ್ರ ಬಗ್ಗೆ ಚಿಂತೆ ಮಾಡಕ್ ಹೋಗ್ಬೇಡ್ರಿ, ರೋಡ್ ಅಂತ ಆಗ್ತೈತಿ. ಆದ್ರೆ ಇವತ್ತು ಕರ್ಸಿದ್ದು ಬಹುಶಃ ಅವರು ರಾತ್ಲಿಂಗ ನಾನು ಕೂಡ ಮಾತಾಡಿಲ್ಲ. ಮಾಂತೇಶ್ ಬದಾರ ಫೋನ್ ಮಾಡಿ ನೋಡ್ರಿ ಕರ್ಕೊಂಡ್ ಬರ್ಬೇಕು ನೀವು ಕಾರ್ಯಕ್ರಮ ಸಾಹೇಬ್ರು. ನಾನು ಮಾಂತೇಶ್ ಬದಾಗ ಇಲ್ರಿ ರಾತ್ಲಿಂಗ ಪಾಪ ಇಷ್ಟು ಕಷ್ಟಪಟ್ಟಮ್ಮ. ಇವತ್ತು ನಾವು ಇವತ್ತೊಂದು ದಿವಸ ಬೋರ್ ನೋಡಿಸಿ ಒಂದು ಮೋಟರ್ ಕೊಡಿಸಿ ಒಂದು ಮಾಡಿದೀವಿ ಪಾಪ. ಆದ್ರೆ ಅವತ್ತು ಕಬ್ಬು ಬೆಳೆದಾನ, ಬಹಳ ಸಂತೋಷದಿಂದ ಅದಾನ. ಅವ್ನ ಕಾರ್ಯಕ್ರಮ ಒಪ್ಕೋಬೇಕು ಅಂತೇಳಿ ವಾಸಲ ಮಾಡಿದಾಗ ನಮ್ಗೆ ಅನಿವಾರ್ಯ ಬಂತಲ್ಲಿ. ಮತ್ತದನ್ನ ನಮ್ಮ ಸಭೆಗೆ ಮುಂದೂಡಿ ಇವತ್ತು ಶಶಿಕಾಂತ್ ಗುರೂಜಿಯವ್ರನ್ನ ಮತ್ತು ಚಿನ್ನಪ್ಪ ಪೂಜಾರಿ ಅವ್ರನ್ನ, ಇವತ್ತು ಶಿರ್ಷಾರ ಗುರುಗಳನ್ನ, ಗುಣದಾಳ ಗುರುಗಳನ್ನ, ತುಕೋಟದ ಹಿರೇಮಠ ಗುರುಗಳನ್ನ ಎಲ್ಲರನ್ನೂ ಕರೆಸಿ ನಿಮ್ಮೆಲ್ಲರೂ ಕರೆಸಿ ಕಾರ್ಯಕ್ರಮ ಪ್ರೀತಿ ವಿಶ್ವಾಸದಿಂದ ಮಾಡಿದ್ದಾರೆ. ನಾನು ವಿಶೇಷವಾಗಿ ಅವರಿಗೆ ನಾನು ಆಭಾರಿಯಾಗಿದ್ದೀನಿ. ಇವತ್ತು ನಮ್ಮ ವಿಜಯಪುರ ಜಿಲ್ಲೆ ಇದು ಬರಗಾಲದ ಜಿಲ್ಲೆ, ಹಿಂದುಳಿದ ಜಿಲ್ಲೆ ಅಂತ ಹೇಳಿ ಈಗೆಲ್ಲ ಬ್ರಿಟಿಷರ ಕಾಲದಲ್ಲಿ. ಇವತ್ತು ಬ್ರಿಟಿಷರ ಕಾಲದಲ್ಲಿ ರಾಜಸ್ಥಾನದಾಗ ಜೈಸಲ್ಮೇರು, ಕರ್ನಾಟಕದಲ್ಲಿ ಬಿಜಾಪುರ, ಇವೆರಡು ಅತ್ಯಂತ ತೀವ್ರ ಬರಗಾಲದ ಪ್ರದೇಶಗಳು ಈ ದೇಶದಲ್ಲಿ ಅಂತ ಹೇಳಿ. ಅದಕ್ಕೆ ಪೂಜಾರಿ ಅವ್ರು ನೀವು ಹೋದ್ರೆ ಅಂಬೇಡ್ಕರ್ ಸ್ಟ್ಯಾಚು ಐತಿ ಬಿಜಾಪುರದಾಗ. ಅಂಬೇಡ್ಕರ್ ಪ್ರತಿಮೆ ಮುಂದೆ ಹೋಗಿ ನೋಡಿದ್ರೆ ಬರಗಾಲ ನಿವಾರಣಾ ಕೇಂದ್ರದಲ್ಲಿ ವಿಲ್ಸನ್ ಆಂಟಿ ಫೆಮನ್ ಸೆಂಟರ್ ಅಂತ ಅದಕ್ಕೆ 2 ಕಡೆ ಹೋಗುದು ದೇಶನಾಗ, ಇಲ್ಲಿ ಜೈಸಲ್ಮೇರ್ದಾಗ. ಯಾಕಂದ್ರೆ ನಮ್ಗೆ ಕುಡಿಯಾಕ ನೀರು ಇದ್ದಿದ್ದಲ್ಲಿ, ಹೆಣ್ಣು ಕೊಡ್ತಿದ್ದಿಲ್ಲ ಇಲ್ಲಿ ಮೊದಲು. ನೀವು ಬೆಳಗಾವ್ ಹೋದವರೆಲ್ಲ ಆದ್ರೆ ಆಲ್ಮಟ್ಟಿ ಅಣೆಕಟ್ಟಾಯ್ತು ನಮ್ಮ ಜಿಲ್ಲೆದಾಗ. ಆಲ್ಮಟ್ಟಿ ಅಣೆಕಟ್ಟಾಯ್ತು. ಮೊದಲೇ ನ್ಯಾಯಾಧಿಕರಣ ತೀರ್ಪಿನಲ್ಲಿ, ಏನು ಬಚಾವತ್ ತೀರ್ಪಿನಲ್ಲಿ ನಾವು ಸುಮಾರು ವಿಜಯಪುರ ಮತ್ತು ಬಾಗಲಕೋಟೆ ಅವಿಭಾಜ್ಯ ಜಿಲ್ಲೆ ಏನಿದೆ, ವಿಜಯಪುರ ಜಿಲ್ಲೆಯಲ್ಲಿ ಸುಮಾರು 1,80,000ದಿಂದ 1,90,000 ಎಕರೆ ಭೂಮಿ ಕಳ್ಕೊಂಡಿದ್ದೀವಿ. ಆದ್ರೆ ಅದು ಪ್ರಯುಕ್ತ ನಮಗೆ ನೀರಾವರಿ ಆಗ್ಬೇಕಾಗಿದ್ದು 1,90,000 ಆಗ್ಲಿಲ್ಲ, 75,000 ಎಕರೆ ಅಷ್ಟೇ. ಹೀಗಾಗಿ ನಾವು ಮತ್ತೆ ಅದು ಬರಗಾಲದ ಜಿಲ್ಲೆ, ಹಿಂದುಳಿದ ಜಿಲ್ಲೆ, ಪಂಚ ನದಿಗಳ ನಾಡು ನಾವು ಅಂತಿದ್ದೀವಿ. 5 ನದಿಗಳು ಹರಿದಾವ ನಮ್ಮ ಜಿಲ್ಲೆದಾಗ.
ಹೆಂಗೆ ಪಂಜಾಬಕ್ಕೆ ಪಂಚ ನದಿಗಳ ನಾಡು, ಆದರೂ ನಮ್ಮದು ಬರಗಾಲ ಹಿಂದುಳಿದ ಜಿಲ್ಲೆ. ಇನ್ನೊಂದು ಭಾಳ ಹೆಮ್ಮೆಯಿಂದ ಹೇಳ್ತಿದ್ದೀವಿ ನಾವು, ಎಲ್ಲರ ಭಾಷಣ ಅದು ಸ್ಟ್ಯಾಂಡರ್ಡ್ ಎಲ್ಲರದು. ಇವತ್ತು ನಮ್ದು ಬರಗಾಲದ ಜಿಲ್ಲೆ, ಹಿಂದುಳಿದ ಜಿಲ್ಲೆ, ಆದರೂ ಕೂಡ ನಾವು ಹೃದಯ ಶ್ರೀಮಂತರು. ಇಂದಿರಾ ಗಾಂಧಿಯವ್ರನ್ನ, ನಿಡ್ಲಿಂಗಪ್ಪನವ್ರನ್ನ ಯುದ್ಧದ ಸಮಯದಲ್ಲಿ ಬಂಗಾರದಲ್ಲಿ ತೂಗಿದಂಥವ್ರು ನಾವು ವಿಜಯಪುರ ಜಿಲ್ಲೆಯವರು. ನಮ್ಮ ಬಡತನ ಇರ್ಬೋದು, ಬರಗಾಲ ಇರ್ಬೋದು, ಹಿಂದುಳಿದ ಇರ್ಬೋದು, ಇದು ನಾವು ಭಾಷಣ ಮಾಡೋದು ಎಲ್ಲರದು ರಾಜಕಾರಣಿಗಳದು ಇದರಿಂದ ಚಾಲೂ ಮಾಡ್ತಿದ್ದೀವಿ ನಾವು. 2010ರಾಗ 2ನೇ ತೀರ್ಪು ಬಂತು, ಬ್ರಿಜೇಶ್ ಕುಮಾರ್ ತೀರ್ಪು, ಕೃಷ್ಣ ನ್ಯಾಯಾಧಿಕರಣ 2ನೇ ತೀರ್ಪು. 13ರಾಗ ಅದು ಸ್ಪಷ್ಟೀಕರಣ ಅರ್ಜಿ ಮಾಡಿ ಅದು ಅಂತಿಕೊಂಡಿತು. 2010ರಾಗ ನಮ್ಗೆ ಅದು 177 TMC ಆಗಿತ್ತು. ಸ್ಪಷ್ಟೀಕರಣ ಆಗಿ ನಾವು 4 TMC ಕಡಿಮೆ ಆಗಿ 173 TMC ಆಯಿತು. ಆ 173 TMC 63 TMC ಅಲ್ಲಿ ತುಂಗಭದ್ರಾದಾಗ ನಾವು ಈಗಾಗಲೇ ಉಪಯೋಗ ಮಾಡ್ತೀವಿ. ಅದನ್ನ ಸರಿ ಸಮಾನ ಮಾಡ್ಲಿಕ್ಕೆ ರಾಟಿಫಿಕೇಶನ್ ಮಾಡಕ್ ಬಂತು. ನಮಗಿನ್ನ ಉಳಿದಿದ್ದು 130 TMC ಆಲ್ಮಟ್ಟಿ ಅಣೆಕಟ್ಟನ 519.6ರಿಂದ 524.256 ಏರಿಸಬೇಕು. ತನ್ಮೂಲಕ 100 TMC ಶೇಖರಣೆ ಮಾಡಿ 130 TMC ಶೇಖರಣೆ ಆಗೋದು 100 TMC ಸರ್ಕ್ಯುಲೇಷನ್ದಾಗ 130 TMC ಉಪಯೋಗಿಸುವಂತ. ನಾ ಮಂತ್ರಿ ಆದ್ ನೀವೆಲ್ಲ ಆಶೀರ್ವಾದ ಮಾಡಿದ್ರಿ. ದೇವರ ಆಶೀರ್ವಾದ, ಪರಮ ಪೂಜ್ಯ ಸಿದ್ದೇಶ್ವರ ಸ್ವಾಮೀಜಿಯವರ ಆಶೀರ್ವಾದ, ನನ್ನ ತಂದೆಯವರ ಆಶೀರ್ವಾದ, ಎಲ್ಲ ಪೂಜ್ಯರ ಆಶೀರ್ವಾದ, ನಿಮ್ಮೆಲ್ಲರ ಆಶೀರ್ವಾದ. ಅವಾಗ ನಮ್ಮ ಮಂತ್ರಿ ಆದ, ನೀರಾವರಿ ಮಂತ್ರಿ. ಮತ್ತು ನೀರಾವರಿ ಮಂತ್ರಿ ಆದ್ಮೇಲೆ ಆಶಯ ಭಾಳ ದೊಡ್ಡದು ಎಲ್ಲರದು. ಸಿದ್ದೇಶ್ವರಪ್ಪಗಳು ನನ್ನ ಕರೆಸಿದ್ರು. ಆದ್ರೆ ಆಗಲೊಂದು ನೀವು ಶಿಕ್ಷಣಕೊಳ್ಳೋದು ಈಗಲ್ರಿ ನಾನು ಹೇಳಿದ್ದು. 25 ವರ್ಷ ಇಲ್ಲೇ ನಮ್ಮ ತಿಕೋಟ ಕಾಲೇಜ್ ಗ್ರೌಂಡ್ನಾಗ. ಅವಾಗ ನಾ 2ನೇ ಸಲ ಎಂಬಲ್ಲಿ ಇನ್ನ ನಮ್ಗೆ ನೀರಾವರಿ ಗಿರಾವರಿ ಅಂತ ಇರಲಿಲ್ಲ. ಮಾತನಾಡುತ್ತೆ ಹೇಳಿದ್ರು, ಎಂ ಬಿ ಪಾಟ್ರ ದೇವ್ರು ಒಳ್ಳೆ ಭೂಮಿ ಕೊಟ್ಟನ, ಒಳ್ಳೆ ಬಿಸಿಲು ಕೊಟ್ಟನದು. ನಾವು ನೀವೇನಂತೀವಿ ಒಳ್ಳೆ ಕೆಟ್ಟ ಬಿಸಿಲು ಅಂತೀವಿ, ಬಿಜಾಪುರ ಕೆಟ್ಟ ಬಿಸಿಲು ಅಂತೀವಿ. ಒಳ್ಳೆ ಬಿಸಿಲು ಕೊಟ್ಟನ. ಆ ಭೂಮಿ ಮತ್ತು ಆ ಬಿಸಿಲಿನ ಮಧ್ಯೆ ಈ ಭೂಮಿಗೆ ಒಂದು ಪಕ್ಷಿ ನೀರು ಕೊಡ್ರಿ, ಇದು ಅಮೆರಿಕಾದ ಕ್ಯಾಲಿಫೋರ್ನಿಯಾ ನೀರಿಸ್ತದ ಅಂತ. ಯಾಕಂದ್ರೆ ಅಮೆರಿಕದ ಕ್ಯಾಲಿಫೋರ್ನಿಯಾದಾಗ ನೀವು ನಾಪಾ ವ್ಯಾಲಿ ಅದು ನೋಡಿ ನಾವು ಹೋಗಿದ್ದೀವಿ, ಅಲ್ಲೆಲ್ಲ ದ್ರಾಕ್ಷಿ ಹಣ್ಣ ಎಲ್ಲ ಬೆಳೆಯುವಂಥದ್ದು. ಇವತ್ತು ಅಲ್ಲಿ ಬರಗಾಲ ಐತಿ, ಆ ಮಾತು ಬೇರೆ. ಇವತ್ತಿಗೆ ನೀರಿಲ್ಲ ಅಲ್ಲಿ. ಅವರು ಆ ಮಾತನ್ನ ಹೇಳಿದ್ರು. ನಮಗೆ ಸಂಕಷ್ಟ ಅಲ್ಲ ಅದು. ಈಗ ನಾನು ನೀರಾವರಿ ಮಂತ್ರಿ ಆದ್ಮೇಲೆ ನಾನು ಕರೆಸಿದ್ರು. ಕರೆಸ್ಮೇಲೆ ಬಹುಶಃ ಯಾರು ಸ್ವಾಮಿಗಳು ಇವ್ರು ಹೇಳಲ್ಲ. ಏನ್ ಹೇಳಿದ್ರ ಬೋಳ ನನಗೆ, ಎಂ ಬಿ ಪಾಟ್ರ ನಮ್ಮ ಜನಕ್ಕೆ ಭಾಳ ಸಂತೋಷ ಆಗೈತಿ, ನೀವು ನೀರಾವರಿ ಮಂತ್ರಿ ಆಗಿದ್ದು. ನಮಗೆ ಜನರಿಗೆ ನಿಮ್ಮ ಮೇಲೆ ಭಾಳ ಆಸೆ ಅದ, ನೀರು ಬೇಕು. ಅದಕ್ಕೆ ಒಂದು ಸ್ವಲ್ಪ ಕೆಲವೊಂದು ಮಾತುಗಳು ನಿಮ್ಗೆ ಹೇಳ್ತೀನಿ, ನೋಡ್ರಿ ಅದನ್ನ. ಅವರಂದು ಕೂಡ ಹಿಂಗ ಯಾರ ಮ್ಯಾಗೂ ನೋಡ್ರಿ ಒಂದು ಸ್ವಲ್ಪ ಅದನ್ನ ಇದು ಮಾಡಿ. ಒಂದನೇದು, ಬಹಳ ಮಂದಿ ನಿಮ್ ಸನ್ಮಾನ ಕರೀತಾರೆ, ನಮ್ಮ ಸ್ವಾಮಿಗಳು ಒಳಗೊಂಡು ಅಂತ ಹೇಳಿದರು. ನಾನು ಮುಂದಾಡಿ ಸುಧಾರಿಸ್ಕೊಂಡು ನಾನು ಒಳಗೊಂಡು ತಂದು ಹೊಳ್ಕೊಂಡ್ರು. ಯಾವುದು ಸನ್ಮಾನ ಸ್ವೀಕಾರ ಮಾಡಬೇಡ್ರಿ, ಯಾವ ಕಾರ್ಯಕ್ರಮಕ್ಕೆ ಹೋಗ್ಬೇಡ್ರಿ, ಧಾರ್ಮಿಕ ಕಾರ್ಯಕ್ರಮಗಳಾಗ್ಲಿ, ಸನ್ಮಾನ ಕಾರ್ಯಕ್ರಮ. ಒಂದೇದ್ದು. ಎರಡನೇದು, ನಿಮ್ಮ ಮತಕ್ಷೇತ್ರದಾಗ ಮದುವೆ, ನಾಟಕ, 108 ಎಲ್ಲ ಕಾರ್ಯಕ್ರಮಗಳು ಇರ್ತಾವ, ಯಾವುದಕ್ಕೂ ಹೋಗ್ಬೇಡ. ಪರಿಣಾಮ ಬೇಕಾದಾಗ್ಲಿ ಅದರ ಪರಿಣಾಮ ಬೇಕಾದಾಗ್ಲಿ ಅರ್ಥ ಮಾಡ್ಕೊಡ್ರಿ. ಅಂದ್ರೆ ನಾಳೆ ನಿಮ್ಮನ್ನ ಜನ ನಿಮ್ಮನ್ನ ಇವ್ರೇನು ಹಗರಿಲ್ರಿ ಮತಕ್ಷೇತ್ರ ಮಂದಿ ಹೇಳ್ತೀನಿ, ಅದ್ರ ನೀವು ಬಾತ್ ತಿಳ್ಕೊಂಬಿಟ್ರಿ. ಮೂರನೇದಾಗಿ, ನಿಮ್ ಬೇಳದಿ ಸಂಸ್ಥೆ ನಾ ಅಧ್ಯಕ್ಷ ಇದ್ದಲ್ಲ, ಜಿ ಕೆ ಪಾಲ್ರ ಹೇಳ್ಬಿಡ್ರಿ, ಅವ್ರದ್ದು ಮುಖಾಸಲಿ ಬೇಳದಿ ಸಂಸ್ಥೆ ಬಗ್ಗೆ ಚಿಂತೆ ಮಾಡ್ಬೇಡ್ರಿ. ನಾಲ್ಕನೇದು, ನಿಮ್ಮ ಮನ್ಯಾಗ ಒಂದು ಸ್ವಲ್ಪ ಹೇಳ್ಕೊಡ್ರಿ, ಸ್ವಲ್ಪ ಹೆಂಡತಿ ಮಕ್ಕಳು ಸ್ವಲ್ಪ ಹೇಳ್ಕೊಡ್ರಿ. ಯಾಕೆ ಮಾತನ್ನು ಹೇಳ್ತೀನಿ ಅಂತಂದ್ರೆ, ಇದೊಂದು ಅವಕಾಶ ಸಿಕ್ಕದ, ಈ ಅವಕಾಶನ ಕಳ್ಕೋಬೇಡ್ರಿ. ಮುಂದೆ ಇಲ್ಲಿಕಂದ್ರ ಒಂದು ದಿವಸ ಪಶ್ಚಾತ್ತಾಪ ಪಡೋಂಗಾಗ್ತದ. ಇನ್ನೂ 1 ವರ್ಷ ನನ್ನ ಕೈಗೆ ನಾನು ನೀರಾವರಿ ನೀರಾವರಿ ಮಾಡ್ತಿದ್ದೆ, ಇನ್ನೊಂದು ತಿಂಗಳಿದ್ರೆ ನೀರಾವರಿ ಮಾಡ್ತಿದ್ದೆ, ಇನ್ನೊಂದು ವಾರ ಇದ್ರೆ ನೀರಾವರಿ ಮಾಡ್ತಿದ್ದೆ, ಇನ್ನೊಂದು ದಿವಸ ಇದ್ರೆ ನೀರಾವರಿ ಮಾಡ್ತಿದ್ದೆ, ಇನ್ನೊಂದು ತಾಸಿದ್ರೆ ನೀರಾವರಿ ಮಾಡ್ತಿದ್ದೆ. ಆ 1 ವರ್ಷ
ಒಂದು ವಾರ, ಒಂದು ವರ್ಷ, ಒಂದು ತಿಂಗಳ, ಒಂದು ವಾರ, ಒಂದು ದಿವಸ, ಒಂದು ತಾಸು ನಿಮ್ಮ ಕೈಗಿರಂಗಿಲ್ಲ ಅಂತೇಳಿ. ಅಂದ್ರೆ ಸಮಯ ಕಳ್ಕೊಬೇಡ್ರಿ. 5 ವರ್ಷ ಭಾಳ ಕಡಿಮೆ, ಹೆಂಗೆ ಹೋಗ್ತದೆ ಗೊತ್ತಿಲ್ಲ ನಮ್ಗಂತೆ. ಮತ್ ನಿಜವಾಗಿ ನಾ ಪಾಲನೆ ಮಾಡಿನಿ. ಇವತ್ತು ನಾ ಯಾರು ಬೇಕಾದವರು ನನಗೆ ಒಬ್ಬರೇ ಗುರುಗಳು ಸಿದ್ದೇಶ್ವರಪ್ಪಗಳು ಪಾಲನೆ ಮಾಡಿ 5 ವರ್ಷ ಎಲ್ಲರೂ ಕಮ್ಗವ್ರೆಲ್ಲ ಕುತ್ಕೊಂಡು ಹೊಡೆದಾರ. ಎಲ್ಲ ನಾಡುಗೌಡರು ಎಲ್ಲರೂ ಮನಗಂಡ ಹೋಗಿ ಎಲ್ಲ 5 ವರ್ಷನ ಚಪಾತಿ ಸುಳಿ ತಿಳ್ಕೊಂಡು ಉದುರು ಬೇಳೆ ಶೇಂಗಾ ಚಟ್ನಿ 5 ವರ್ಷ ಅಂದಿದ್ರ ಗಾಡ್ಯಾಗ. ಮತ್ತ ಯಾವ ಕಾರ್ಯಕ್ರಮ ಒಪ್ಕೊಂಡಿಲ್ಲ. ಅನೇಕ ಮಂದಿ ಶಿವಶಾಡಪ್ಪಗಳು ಎಲ್ಲರೂ ಬೈದಿರ್ತಾರೆ ನಮಗೆಲ್ಲ. ಯಾವ ಕಾರ್ಯಕ್ರಮ ಬಂದಿಲ್ಲ ಬೋಣ. 5 ವರ್ಷ ನಮ್ ಫುಲ್ ಫ್ಲೈಸ್ ಮಾಡಿದೆವು. ಮುಂಜಾನೆ ಕಾಫಿ ಬೋರ್ಡ್ನಾಗ ಹಾಕ್ಮಾಗ ಬಟ್ ನಮ್ದು ಅಟ್ಟ ಅಲ್ಲ, ಬಿಜಾಪುರ ಜಿಲ್ಲೆದಲ್ಲ. ಇವತ್ತು ಅಪರ ಭದ್ರ ಯೋಜನೆ ಕೂಡ ಅದು ಅಜ್ಜಂಪುರ ಟನಲ್ ನಿಂತಿತ್ತು. ಅದು 30-40 ವರ್ಷದಿಂದ. ನಾನು ಜಯಪ್ರಕಾಶ್ ಹೆಗಡೆ MP ಆಗಿದ್ರು ಚಿಕ್ಕಮಗಳೂರು. ಅಲ್ಲಿ ನಿಮ್ಮ ಅಜ್ಜಂಪುರ ಅಂದ್ರೆ ಚಿಕ್ಕಮಗಳೂರು ಮತಕ್ಷೇತ್ರ ಬರ್ತಿತ್ತು. ಅಲ್ಲಿ ನಾನು 1 ವಾರ ಕೂತ ಅಲ್ಲಿ ಒಬ್ಬ ಹೋರಾಟ ಸಮಿತಿ ರೀ. ನಮ್ಮೊಬ್ಬ ಜೈ ಅಲ್ಲಿ ಲೀಡರ್ ಆಗಿಬಿಟ್ಟಿದ್ದ. ನೀರಾವರಿ ಹೋದಾಗ ಒಬ್ಬ ಜೂನಿಯರ್ ಇಂಜಿನಿಯರ್ ರಾಜ್ಕುಮಾರ್ ಅಂತೇಳಿ ಅವ ನೇತೃತ್ವ ವಹಿಸ್ಕೊಂಡ್ಬಿಟ್ಟಿದ್ದ. ಅಜ್ಜಂಪುರದಾಗ ಜಗಳ ಏನಂದ್ರ ಅಪ್ಪರ್ ಭದ್ರದಾಗ ಅಲ್ಲಿ ಕೂಡ ಸುಮಾರು 24 ಟೆನ್ಷನ್ ಹೋಗ್ತಿರ್ತದ ಅಷ್ಟೇ. ನಮ್ಮ ಮುಂದೆ ನೀರಾಗ ಹೋಗ್ತ ಸಾಹೇಬ್ರ ನಾವು ನೋಡ್ಕೊಂಡ್ಕೊಂಡಿರ್ಬೇಕೇನ್ರಿ ಟನಲ್ದಾಗ ಅಂತ ಬೇರೆ ಕಡೆ ನೀರು ಹೋಗತಿ ನಮಗಿಲ್ಲಲ್ಲ ಅಂತ ಸತ್ಯ ಐತೆ. ಮುಂದವ್ರಿಗೊಂದು 1200 ಕೋಟಿ ರೂಪಾಯಿ ಕೊಟ್ಟು ಒಂದು ಮಾಡಿ ನಮ್ಮ MLA ಇದೆ ಶ್ರೀನಿವಾಸ್ MLA ಮಾಡಿಕೊಟ್ಟಾಗ ಅಲೋ ಮಾಡಿದ್ರು. ಅಜ್ಜಂಪುರ ಟನಲ್ ನ SN ಶಂಕರನಾರಾಯಣ ಕನ್ಸ್ಟ್ರಕ್ಷನ್ ಒಳ್ಳೆ ಕಾಂಟ್ರಾಕ್ಟರ್. ಅವರು ಆ ಟನಲ್ ಬೋರಿಂಗ್ ಮಷಿನ್ 6-7.5 ಕಿಲೋಮೀಟರ್ ಅದು. ಆ ಟನಲ್ ಬೋರಿಂಗ್ ಮಷಿನ್ ಏನಿರ್ತೈತೆ ಅಂದ್ರ ಹಾರ್ಡ್ ರಾಕ್ ಇದ್ದಾಗ ಫಾಸ್ಟ್ ಹೋಗತ್ರಿ ಅದು, ಕಲ್ಲಿದ್ದಾಗ ಜೋರ್ ಹೋಗತಿ, ಮಣ್ಣು ಬಂದಾಗ ಸ್ಲೋ ಆಕತಿ. ಯಾಕಂದ್ರೆ ಕುಸಿದು ಬೀಳಕ್ ಸ್ಟಾರ್ಟ್ ಆಕತಿ. 6 ಕಿಲೋಮೀಟರ್ ನಾನು ಅವರಿದಾಗ ನಾವು ವಾಣಿ ಉಲ್ಲಾಸಕ್ಕೆ ನೀರು ಹರಿಸ್ಬೇಕಾಗಿತ್ತು. ನನಗೆ ಚಿತ್ರದುರ್ಗದ ಒಂದು ಕನಸು ಇತ್ತು. ಸುಮಾರು 400 ಕೆರೆ ಇತ್ತು ತುಂಬುವಂತದ್ದು. ಆದ 6 ಕಿಲೋಮೀಟರ್ ಆದ್ಮೇಲೆ ಕಡೆ 1-1.5 ಕಿಲೋಮೀಟರ್ಗೆ ಮಣ್ಣು ಬತ್ತು. ಅದು ಮುಂದೆ ಪ್ರಕಾಶ್ ಕೊಂಡ್ಬೋದು ಸಾಗಿ ಮುಂದಾಗಿ ಯಡಿಯೂರಪ್ಪನವ್ರು ಬಂದ ಇದಕ್ಕೆ ಬಟನ್ ಒತ್ತಿ ನಿಮ್ಮ ವಾಣಿ ಉಲ್ಲಾಸಕ್ಕೆ ನೀರು ಆಯ್ತು. ಅದು ಇನ್ನೂ ತನ ಆ ಕೆರೆಗೆ ನೀರು ಕುಡ್ದಾಗಿಲ್ಲ. ಒಂದ್ ವೇಳೆ ಚಿತ್ರದುರ್ಗದಾಗ ಅದೊಂದು ಬೇಕಾದಷ್ಟು ನೀರು ಐತೆ ಪರ್ವತ. ಆ ನೀರು 400 ಕೆರೆ ಕೊಟ್ರೆ ಚಿತ್ರದುರ್ಗದ ನಮ್ಮ ಬಿಜಾಪುರ ಜಿಲ್ಲೆ ತರ ಆಗತ್ತೆ. ಮತ್ತ ನಾವು ಉತ್ತರ ಕರ್ನಾಟಕದವ್ರು ಯಾವಾಗೂ ನಾವು ಭೇದ ಭಾವ ಮಾಡಂಗಿಲ್ಲ. ಕೃಷ್ಣ ಮತ್ತು ಕಾವೇರಿ ನಮ್ಗೆ ಎರಡು ಕಂಡಿದ್ದಂಗೆ. ಇವತ್ತು ಕಾವೇರಿಯಾಗ ಏನಾದ್ರು ನ್ಯಾಯ ಸಿಗ್ಬೇಕಾಗಿದ್ರೆ ಇವತ್ತು ದಿವಸ ಇವತ್ತು ಬಹಳ ಹೆಮ್ಮೆ ಎಂದು ಹೇಳ್ತೇನೆ. ಮಾದೇಗೌಡರು ಒಂದ್ಸಲ ನಮ್ಗೆ ಬೈದಿದ್ರು, ಕಟಾಪಟ್ಟಿ ಭಾಷೆಗಳ ಬೈದಿದ್ರು. ಅವರು MP ಅವ್ರು ಗೊತ್ತಲ್ಲ, ಅವರು ಮಾದೇಗೌಡರು. ಯಾಕಂದ್ರೆ ಕಾವೇರಿಯಾಗ ನಮ್ಗೆ ಅಂತರ್ಜಲ ವಿವಾದ ನಾವು ನೀರು ಬಿಡ್ಬೇಕಾಗ್ತಿದ್ವಿ, ಸುಪ್ರೀಂ ಕೋರ್ಟ್ ವಿರುದ್ಧ ಆಗ್ತಾವ ನಮ್ಗೆ ಅಂತೇಳಿ ಕೋರ್ಟ್ಗೆ ಎಷ್ಟೋ ಸಲ ನಿಮಗೆಲ್ಲ ಸರಿ ಅನ್ಸಂಗಿಲ್ಲ. ನಾವಲ್ಲಿ ಕೂತವ್ರು ನಮ್ಮ ಅನ್ಸರಿ. ಯಾಕಂದ್ರೆ ಕೋರ್ಟಿಗೆ ಅವ್ರಿಗೆ ನಾವು ಸ್ವಲ್ಪ ಸಹಾನುಭೂತಿಯಿಂದ ಇರ್ಬೇಕು. ಇದಕ್ಕಂದ್ರೆ ನಾವು ವಯಲೇಟರ್ ಅಪ್ಪ ಅಂತಂದ್ರೆ ಅದೊಂದು ಕೋರ್ಟ್ ನಮ್ಗೆ ಬೇರೆ ರೀತಿಯಿಂದ ನೋಡ್ತಿರ್ತದೆ. ನಿಮ್ಮ ಹೋರಾಟ ನೀವು ಮಾಡ್ತಿರ್ತೀರಿ, ನಮ್ ತಿರುಗಿ ನಾವು ಮಾಡ್ಬೇಕಾಗ್ತದೆ. ಅಲ್ಲಿ ನೀವು ಬಿಟ್ಟದಕ್ಕೆ ಕಂಡಪಟ್ಟಿ ಬೈದಿದ್ರು. ನಾನು ಬಹುಶಃ ಆ ಕಾವೇರಿ ತೀರ್ಪು ಬರ್ಬೇಕಾದ್ರೆ 1 ತಿಂಗಳು ನಾನು ನಾರಿಮಂದಿರ ಮನೆಗೆ ಕೂತಿದ್ದೀನಿ. ನಾನು, ನಮ್ಮ ರಾಕೇಶ್ ಸಿಂಗ್ ನಮ್ಮ ಪ್ರಿನ್ಸಿಪಲ್ ಸೆಕ್ರೆಟರಿ ಇದ್ರು, ಅವಾಗ ಅರವಿಂದ್ ಜಾಧವ್ ಚೀಫ್ ಸೆಕ್ರೆಟರಿ ಇದ್ರು. ಕುಂತು 1 ತಿಂಗಳು ನಾರಿಮನ್ ಇವತ್ತು ನೆನೆಸ್ತೀನಿ ನಾನು ಯಾವತ್ತೂ ಕೂಡ ಅವ್ರನ್ನ. ಅವ್ರು ನಮಗೆ ಮುಂಚೆ ಹೆಂಗೆ ಶಾಲೆಯಾಗ ನಾವು ಸರಿಯಾಗಿ ಶಾಲೆಯಾಗ ಮೊದಲಾಗಿ ಶಾಲೆನೂ ಚೆನ್ನಾಗಿ ಕಲ್ತೀವಿ. 6 ವರ್ಷ ಫೇಲ್ ಆಗಿವಿ ಇಂಜಿನಿಯರಿಂಗ್ದಾಗ. 4 ವರ್ಷದ 6 ವರ್ಷ ಆಗೈತಿ. ಅವ್ರು ದಿನ ಕೂತೀವಿ. ಇವ್ರು ಮಿನಿಸ್ಟರ್ ನೋಟ್ ಡೌನ್ ಅನ್ನೋರು ಬರ್ಕೋನವ್ರು ಅಂತ ಒಬ್ಬ ಶಿಸ್ತಿನ ಒಬ್ಬ ಶ್ರೇಷ್ಠ ವಕೀಲರು. ಅಂತವ್ರಿಗೆ ಏನಾಯ್ತು, ನಾರಿಮನ್ ಫೀ ಸಲುವಾಗಿ ನಮ್ಮ ಒಂದು 3 ಮಂದಿ ನಮ್ಮ ನಾಯಕರು ನಾರಿಮನ್ ಫೀ ಬಗ್ಗೆ ಮಾತಾಡ್ಬಿಟ್ರು. 5 ಲಕ್ಷ ರೂಪಾಯಿ ಫೀ ಕೊಡ್ತೀವಿ ಅಂತ. ನಾಳೆ ಕಾವೇರಿ ಫೈನಲ್ ಆರ್ಗ್ಯುಮೆಂಟ್ ಇವ್ರು ಮಾತಾಡ್ಬಿಟ್ರು. ನಾರಿಮನ್ ಫೈಲ್ ತಗೊಂಡು ನಡಿ ಹೋಗಿರ್ತ ಮಿಸ್ಟರ್ ಕೋಕೆಡ್ ಎಷ್ಟು ನೀವು ಫೀ ಕೊಟ್ಟಿ ನಿಮ್ಮ ರಾಜ್ಯ ಕ್ಯಾಲ್ಕುಲೇಟ್ ಮಾಡಕ್ ನಮ್ಮವ್ರಿಗೂ ಹೇಳಿನಿ, ನಿಮ್ಮವ್ರಿಗೂ ಹೇಳ್ರಿ. ನಿಮ್ದು ಏನು ಫೀ ಕೊಟ್ಟಿರಲ್ಲ ನಿಮಗೆ 25 ವರ್ಷ ಎಲ್ಲರೂ ವಾಪಸ್ ನಿಮ್ಗೆ ಕೊಡ್ತೀನಿ, ತಗೊಂಡು ಹೋಗ್ರಿ, ನನ್ನ ಕಡೆ ಬರಕ್ ಹೋಗ್ಬಿಡ್ರಿ. ನಮ್ಮ ಮುಖ್ಯಮಂತ್ರಿಗಳು ಗೊತ್ತಾದ್ಮೇಲೆ ಅವ್ರೇನ್ ಮಾಡಿದ್ರು, ಜಾರ್ಜ್ ಅವ್ರನ್ನ ಮತ್ತು ಗೋವಿಂದರಾಜು ಮತ್ತು ಇನ್ನೊಬ್ರು ನಮ್ಮ ಪೊನ್ನಣ್ಣ ಎಲ್ಲರನ್ನೂ ಕೊಟ್ಟು ಕಳಿಸಿ ಆ ಫೈಲ್ MP ಫೈಲ್ ಕಳಿಸ್ಕೊಂಡು ಹೋಗಿ ಮತ್ತೇನು ಮಾಡೋದಕ್ಕೆ ಹೋಗಿ ಅಲ್ಲಿ ಕಪಿಲ್ ಸಿಬಲ್ ಅವ್ರು ಕೊಡ್ರಿ ಅಂದ್ರು. ನಾ ಏನು ಫೈಲ್ ಕೊಡಲಿಲ್ಲ. ನಾರಿಮನ್ ಅವ್ರ ಕಡೆ ಸಂಜೆಗೆ ಹೋದೆ, ಬೈಸ್ಕೊಂಡ್ ಬಂದೆ.
ದಿವಸ ಮುಂಜಾನೆ ನಶಿಕ್ನಾಗ ಮಾತು ಹೋದೆ. ಅವತ್ತು ಮಾಧ್ಯಮದವರು ಪಾಪ ನನಗೆ ಭಾಳ ಸಪೋರ್ಟಿಂಗ್ ಇದ್ರು, ಅಂಬೆ ಪಟ್ರ ಬಿಡಬೇಡ ಅಂತ. 25 ವರ್ಷ ಡೀಲ್ ಮಾಡ್ಯಾರ. ಲಾಸ್ಟ್ ದಿವಸ ಬಂದು ಕಪಿಲ್ ಸಿಬಲ್ ಅವ್ರು ಏನು ಮಾಡೋಂಗದ, ಕಪಿಲ್ ಸಿಬಲ್ ಶ್ರೇಷ್ಠ ವಕೀಲರು, ಗೊತ್ತಿರ್ಬೇಕಲ್ಲ ಏನೇನು ಆಗಿದಾವ ಅಂತೇಳಿ. ಅದಾದ್ಮೇಲೆ ಹೋಗಿ ಮುಂಜಾನೆ ಕಾಲ್ ಮೂಸಾರಿ ಇವತ್ತು ನೀವು ಬರಲಿಲ್ಲ ಅಂದ್ರೆ ಅವಾಗ ಅವ್ರು ನನಗೆ ಹೇಳಿದ್ರು, ಪೀಪಲ್ ಕ್ವಶನ್ ಮೈ ಇಂಟಿಗ್ರಿಟಿ, ಮೈ ಕ್ಯಾರೆಕ್ಟರ್, ನನ್ನ ಚಾರಿತ್ರ ಪ್ರಶ್ನೆ ಮಾಡ್ತೀನಿ, 5 ಲಕ್ಷ ರೂಪಾಯಿ ಅಂತ ಹೇಳಿ. ಅವ್ರು 25 ಲಕ್ಷ ರೂಪಾಯಿ ಫೀಸ್ ಓದ್ತಾರೆ. ಅವಾಗ ಇದೇ ಅಡ್ವೊಕೇಟ್ ಜನರಲ್ ಶಶಿಕಾಂತ್ ಶೆಟ್ಟಿ ಅವರು ಕ್ರೀಡಾಯಿಗೆ ಈ ಬೆಂಗಳೂರು ಬಿಲ್ಡರ್ಸ್ ಅಸೋಸಿಯೇಷನ್ ಬಂದಿದ್ದಾರೆ. ಅವರು ನನ್ನ ಮುಂದೆ 25 ಲಕ್ಷ ರೂಪಾಯಿ ಕೊಟ್ಟೋದು, ನಾವು 5 ಲಕ್ಷ ಕೊಡ್ತಿದ್ವಿ. ಆದ್ರೆ ನಮ್ಮ 3 ಮಂದಿ ನಾಯಕರಿಗೆ ಗೊತ್ತಿರಲಿಲ್ಲ. 5 ಲಕ್ಷ ರೂಪಾಯಿ ಕೊಡ್ತೀವಿ ಏನಾರಿ ಮನ್ ಹಂಗಿಂಗ ಭಾಷಣ ಮಾಡಿಬಿಟ್ರು. ಅದಕ್ಕೆ ಮುಂದೆ ಹೋಗಿ ಮರುದಿವ್ಸ ಮುಂಜಾನೆ ಸರ್ ನೀವು ಬರ್ಲಿಕ್ಕಂದ್ರೂ ನಾವು ಕೇಸ್ ಓದ್ತೀವಿ, ಅವಾಗೂ ನಿಮ್ ಕ್ಯಾರೆಕ್ಟರ್ ಇಂಟಿಗ್ರಿಟಿ ಕ್ವಶನ್ ಬರ್ತದೆ. ಇವ್ರು ಬ್ಲಾಕ್ ಮೇಲಿಂಗ್ ಮೀ ಅಂದ್ರು, ನೀವು ಬ್ಲಾಕ್ ಮೇಲ್ ಮಾಡ್ತೀನಿ ನನಗಂತ. ಇಲ್ಲ ಸರ್ ಅಲ್ಲ ಬಂದು ನಾರಿಮನ್ ಆರ್ಗ್ಯುಮೆಂಟ್ ಮಾಡಿದಕ್ಕೆ ನಾವು 192 TMC ಬೆಳಗುಂಡ್ಲು ಮಾಪನ ಕೇಂದ್ರದಾಗ ಬಿಡ್ಬೇಕಾಗಿತ್ತು. ಅದು ಕಡಿಮೆ ಆಗಿ 170 TMC, 14 TMC ನಮ್ಗೆ ಅವ್ರು ಕಡಿಮೆ ಆಯ್ತು, ನಮ್ಗೆ ಹೆಚ್ಚಿಗಾಯ್ತು. ಮುಂದೆ ಎರಡನೇದು ಕುಡಿ ನೀರಿನ ಬತ್ತು ಬೆಂಗಳೂರು. ಯಾಕಂದ್ರೆ ರೈತ ಹೋರಾಟಗಾರರು ಒಬ್ರಿಗೆ ಗೊತ್ತಾಗ್ಬೇಕು, ನಾವು ಇಲ್ಲೆಲ್ಲ ನಿಮ್ಮ ಭಾಷಣ ಮಾಡಿರ್ತೀವಿ, ಅವ್ರಿಗೆ ಗೊತ್ತಾಗ್ಬೇಕು, ಸ್ವಲ್ಪ ವಿಚಾರಗಳು ಹೇಳ್ತೀನಿ. ಬೆಂಗಳೂರು ಕುಡಿ ನೀರಿನ ಪ್ರಶ್ನೆ ಬಂತು. ಅವಾಗ ತಮಿಳುನಾಡು 4 ಮಂದಿ, ಅವ್ರದ್ದು ದೊಡ್ಡ ಶಕ್ತಿ ಇತ್ತು ಅಡ್ವೊಕೇಟ್ಸ್. 4 ಮಂದಿ ಅಂತ ನೋಡೋಣ ಇದನ್ನ ನಾವು ಬೆಂಗಳೂರು ಕುಡಿಯಕ್ಕೆ ನೀರು ಕೊಡಕ್ಕಾಗಂಗಿಲ್ಲ ಅಂತ. ಯಾಕಂದ್ರೆ 2-3 ಭಾಗ 2/3 ಬೆಂಗಳೂರು ಏನದಲ್ಲ, 2-3 ಭಾಗ ಅದು ಕಾವೇರಿ ಬೇಸಿಂದ ಬರಂಗಿಲ್ಲ. ಹೀಗಾಗಿ ನಾವು ನೀರು ಕೊಡಕ್ಕಾಗಂಗಿಲ್ಲ ಅಂದ್ರೆ ಜಡ್ಜ್ಗಳು ಕನ್ವಿನ್ಸು ಆದ್ರು, ಸುಪ್ರೀಂ ಕೋರ್ಟ್ ಬೆಂಚ್ ಕನ್ವಿನ್ಸ್ ಆದ್ರು. ಆದ್ರೆ ನಾರಿಮನ್ಗೆ ಇರುವಂತ ಒಂದು ಗೌರವ ಏನಿತ್ತು ಅಂದ್ರೆ ಅವ್ರು ಕೇಳ್ತಿದ್ರು, ಅವ್ರು ಏನ್ ನಾರಿಮನ್ ಅವರ ನಿಮ್ಮ ಅಭಿಪ್ರಾಯ ಏನು ಮತ್ತೆ ಹಿಂಗೆ ಹೇಳ್ತಾ ಇದಾರೆ. ಅವ್ರಿಗೆ ಆದ್ರೂ ಮೈ ಲಾರ್ಡ್ಶಿಪ್ ಎಸ್ ದೇ ಆರ್ ಕರೆಕ್ಟ್, ಆಲ್ ಮೈ ಕಲೀಗ್ ಕೌನ್ಸಿಲ್ಸ್ ಆರ್ ಕರೆಕ್ಟ್, ಸೀನಿಯರ್ ಕೌನ್ಸಿಲ್ಸ್ ಆರ್ ಕರೆಕ್ಟ್. ಅವ್ರು ಹೇಳಿದ ಸತ್ಯ ಅದ, 2-3 ಭಾಗ ಬೆಂಗಳೂರು ಕಾವೇರಿ ಬೇಸಿಂದ ಬರೋದಿಲ್ಲ. ಮತ್ತೇನದ ಅಂತ ಹೇಳಿ ಆದ್ರೆ ಒಂದು ದೃಷ್ಟಾಂತ ಕೊಡ್ತೀನಿ, ನಾನು ಒಂದು ಎಕ್ಸಾಂಪಲ್ ಕೊಡ್ತೀನಿ. ಹಿಂದಕ್ಕೆ ಇಂದಿರಾ ಗಾಂಧಿ ಅವರು ಪ್ರೈಮ್ ಮಿನಿಸ್ಟರ್ ಆಗಿದ್ರು. ಪ್ರೈಮ್ ಮಿನಿಸ್ಟರ್ ಆಗಿದಾಗ ತೆಲುಗು ಗಂಗಾ ಪ್ರಾಜೆಕ್ಟ್ನಾಗ ಕರ್ನಾಟಕ, ಮಹಾರಾಷ್ಟ್ರ ಮತ್ತು ಆಂಧ್ರ ಪ್ರದೇಶ್ 5 TMC 15 TMC ಮದ್ರಾಸ್, ಹಿಂದಿನ ಚೆನ್ನೈ ಅಂದಿನ ಮದ್ರಾಸ್ಗೆ ಮಾನವೀಯತೆ ಆಧಾರ ಮೇಲೆ ನಾವು ಕೊಟ್ಟಿದೀವಿ. ತಗೊಳ್ಳೋರ್ತಿಗೆ ಇವ್ರಿಗೆ ಪ್ರಾಬ್ಲಮ್ ಇರಲಿಲ್ಲ. ಅವಾಗ ಈಗ ಕೊಡ್ಬೇಕಂದ್ರೆ ಇವ್ರಿಗೆ ಪ್ರಾಬ್ಲಮ್ ಆಯ್ತಂದ ಇಮಿಡಿಯೇಟ್ಲಿ ಅನ್ಬೋದಲ್ಲ. ನಂಗೆ ತೆಲುಗು ಗಂಗಾ ಪ್ರಾಜೆಕ್ಟ್ನಾಗ ನಾವು 5 TMC ಕರ್ನಾಟಕ, ಮಹಾರಾಷ್ಟ್ರ, ಆಂಧ್ರ ಪ್ರದೇಶ 15 TMC ಮದ್ರಾಸ್ ಕೊಟ್ಟಿದ್ದು ಕುಡಿ ನೀರಿನ ಸಲುವಾಗಿ. ಇಂದಿರಾ ಗಾಂಧಿ ಅವರು ಮಧ್ಯಸ್ಥಿಕೆ ವಹಿಸ್ಕೊಂಡು ಅವ್ರು ಹೇಳಿದ್ರು, ದೆನ್ ವಿ ಆರ್ ನಾಟ್ ಬಿಫೋರ್ ದ ಕೋರ್ಟ್. ಅವತ್ತಿನ ಕೋರ್ಟ್ ಬಂದಿರಲಿಲ್ಲ, ಮಾನವೀಯತೆ ಕೊಟ್ಟಿವಿ. ಅವಾಗ ಇವ್ರು ತಗೊಂಡಾಗ ಔಟ್ ಆಫ್ ಬೇಸಿನ್ ಇತ್ತು, ಕೃಷ್ಣ ಬೇಸಿನ್ದಾಗ ಇರಲಿಲ್ಲ. ಈಗ ನಮ್ಗೆ ಕೊಡ್ಬೇಕಂದ್ರೆ ಇವ್ರು ಆರ್ಗ್ಯುಮೆಂಟ್ ಮಾಡ್ತಾರ ಅಂತ. ಇಮಿಡಿಯೇಟ್ಲಿ ಜಡ್ಜು 4.75 ಮಲ್ಟಿಪ್ಲಿಕೇಶನ್ ಬಂದು ಏನ್ ಬರ್ತದೆ ಗೊತ್ತಾ, 5 ಪಟ್ಟದ 30 TMC ಒಂದು, 14.5 TMC ಒಂದು, 44 TMCದಿಂದ ನಮ್ಮ ಅದು ಮತ್ತು ವ್ಯರ್ಥವಾಗಿ ಹರ್ತ ಹೋದ ಮೇಕೆದಾಟು ಯೋಜನೆಗೆ ನಾ ಅರ್ಜಿ ಕೊಟ್ಟೆ. ಅವಾಗ ಇತಿಹಾಸ ನೀವು ಹೋರಾಟಗಾರ. ಇಲ್ಲಿ ಜಡ್ಜ್ಮೆಂಟ್ ಆಯ್ತು. ನಮ್ಗ 2ನೇ ಬ್ರಿಜೇಶ್ ಕುಮಾರ್ ತೀರ್ಪಿನಾಗ ನಮ್ಗೆ ನ್ಯಾಯ ಸಿಕ್ತು. ಆ ನ್ಯಾಯ ಸಿಕ್ಕ ಮೇಲೆ ನಮ್ಗೆ 130 TMC 87 TMC ನಮ್ಗೆ ಸಿಕ್ಕದು. ಮುಳವಾಡ, ಚಿಮ್ಮಲ್ಗಿ, ಗುತ್ತಿ ಬಸವಣ್ಣ. ಮತ್ ನಮ್ದೊಂದು ಸ್ವಲ್ಪ ಸ್ವಾರ್ಥ ಆತ್ನ ನೀರಾವರಿ ಮಂತ್ರಿ ಆದ್ಮೇಲೆ ಈಗ ತುಮಚಿ ಬೋರೇಶ್ವರ 6.8 ಹಂಗೆ ಉಳಿತಾಯ ಕೂಡ ಒಂದು 100 TMC ಮಾಡಿದ್ವಿ. ಎಲ್ಲರೂ ತಮ್ಮ ಮಾಡ್ಕೊಂಡಿದ್ದಾರೆ. ಇವರು ಯಾರು ಇವರು ಹೋಗೇನು ಹೋರಾಟ ಮಾಡಿದ ಗಿರಾಕಿ ಅಲ್ಲಿ ಮಾದಾಯ 2 ದಿವಸ ಮಾಡಿ ಗೊತ್ತಾ ನೋಡ್ರು ಹೇಳ್ರಿ. 2,000 ದಿವಸ 2,000 ದಿವಸ ಎಷ್ಟು ನೀರಿನ ಸಲುವಾಗಿ 7.5 TMC ಸರ್, 7.5 7.6 TMC. ಹುಬ್ಬಳ್ಳಿ ಧಾರವಾಡ ಮೊದಲು 3 ಕುಡಿ ನೀರಿನ ಯೋಜನೆ ಅದು. ಕಡೆಗೆ ಸಿಕ್ಕಿದತ್ತ ಅವ್ರಿಗೆ 3.8 TMC ನೀರು ಏನ್ರಿ, ಗಟ್ಸ್ 3.8. ಇವ್ರಿಗೆ ಎಷ್ಟು ಸಿಕ್ಕದ್ರಿ 6.8 TMC ನೀರು. ಅದು 5 ಜಿಲ್ಲೆ ನಡ್ಬಾರ್ದು ನಿಮಗೆ. ಅವ್ರಿಗೆ 5 ಜಿಲ್ಲೆ ನಡ್ಬೇಕು ಮಾದಾಯಿದಾಗ. ಇವ್ರಿಗೆಟ್ಟು 6.8 TMC ಬರೇ ತಿಕೋಟ ಒಂದು ತಾಲೂಕ, ಸಾವಳಿಗೆ ಒಂದು ತಾಲೂಕ. 1,33,000 ಎಕರೆ, 3,600 ಕೋಟಿ ರೂಪಾಯಿ. ಮತ್ತು ಇವ್ರು ಮುಳವಾರದಾಗ ಬರಂಗಿಲ್ಲ, ಚಿಮ್ಮಲ್ಗೆ ಬರಂಗಿಲ್ಲ. 640ಕ್ಕಿಂತ ಮ್ಯಾಲಿಂದ ಇದು ಗುಡ್ಡಿದ್ದು. ಕನ್ನಮಡಿ ಅಂದ್ರೆ ಈ ಬಿಜಾಪುರ ಜಿಲ್ಲೆ ತುತ್ತೂರಿ, ಅದು ದರಿದೇವ್ರ ಗುಡಿ ರೈತಲ್ಲ, ಅದು ಸಿಕ್ಕರ ಗುಡ್ಡದ 680 ಎಷ್ಟು ಬರ್ತದೆ ಸಮಾಜ 683 640 ಮುಗಿದ್ರು. ನಮ್ದು 3,560 590 ಎಸ್ಕೆ ಪಡೆದಾಗ
ನಿಮ್ದು ಬರ್ತಿದ್ದಿಲ್ಲ ಅವಾಗ. ನಾ 640 ನಾ ಡಿಸಿಷನ್ ತಗೊಂಡೆ. 1.5 ಲಕ್ಷ ಎಕರೆ ಜಾಸ್ತಿ ಆದ್ಮೇಲೆ ಬಬಲೇಶ್ವರ ತಾಲೂಕ ಮತ್ತು ಬಾಗೇವಾಡಿ ತಾಲೂಕು ಎಲ್ಲ ಬಂದು ಆಯ್ತು. ಈಗ ನೀರಾವರಿ ಮಂತ್ರಿ ಆಗ್ಯವರ ಗೆಜೆಟ್ ನೋಟಿಫಿಕೇಶನ್ ಆಗುತ್ತೆ, ಇನ್ನೂ ಗೆಜೆಟ್ ನೋಟಿಫಿಕೇಶನ್ ಆಗಿಲ್ಲ, ಇವತ್ತಿಗೂ ಆಗಿಲ್ಲ. ಅದಕ್ಕೂ ಕಾರಣ ಬೇಡ ಅದು ಈ ವೇದಿಕೆ ಮೇಲೆ ಹೇಳಂಗಿಲ್ಲ, ನಿಮಗೂ ಅರ್ಥ ಆಗಂಗಿಲ್ಲ ಅದು. ಆದ್ರೆ ನಾವು ವಿಚಾರ ಮಾಡಿದ್ನಿ ಇದೇನಾದ್ರು ಮಾಡೋದು. ನಮ್ಮ ಪ್ರೊಫೆಸರ್ ಹುಗ್ಗಿ ಅವ್ರದಾರಲ್ಲ ನೆನೆಸ್ಬೇಕು. ನಾ ಏನ್ ನೀರಾವರಿ ಮಾಡಾಕಿದ ಕಾರಣ ಅಂದ್ರೆ ಪ್ರೊಫೆಸರ್ ಹುಗ್ಗಿ ಅವ್ರು ನಮ್ಮ BLD ಸಂಸ್ಥೆ ಇಂಜಿನಿಯರಿಂಗ್ ಕಾಲೇಜ್ ಪ್ರಿನ್ಸಿಪಲ್. ಅವಾಗ ಪ್ರೊಫೆಸರ್ ಇದ್ರಿ, ನಾ ಇಂಜಿನಿಯರಿಂಗ್ ಪ್ರಿನ್ಸಿಪಲ್ ಆಗಿದ್ದಿಲ್ಲ. ಈ ಕೆರೆ ತುಂಬು ಯೋಜನೆ 2004 ಅವ್ರು ನರ್ಮದಾ ಮಾಹಿ ಪ್ರಾಜೆಕ್ಟ್ ನಲ್ಲಿ IIT ಮುಂಬೈದಾಗ ಆ ಪ್ರಾಜೆಕ್ಟ್ ಮೇಲೆ ರಿಸರ್ಚ್ ಮಾಡಿ PhD ಮಾಡ್ತಿದ್ರು. ಅವ್ರು ಒಂದ್ ದಿವ್ಸ ಬಂದ, ಸರ್ ಮತ್ತೇನ್ರಿ ನರ್ಮದಾ ಮಾಹಿದಾಗ 450 ಕಿಲೋಮೀಟರ್ ಒಂದು 150 ಕಿಲೋಮೀಟರ್ 600 ಕಿಲೋಮೀಟರ್ ನೀರು ಹೋಗ್ಯಾರ, ಮತ್ತ ನಾವು ಇಲ್ಲೇ ಕೃಷ್ಣಾ ನದಿ ಮಕ್ಕಳಿಗೆ ಕಿದ್ಕೊಂಡ ನಾವೇ ಇದನ್ನ ಇದು ಮಾಡಬಾರ್ದ್ರಿ ಅಂದು. ನಾನು ಮಸ್ತರ ನಮ್ಗೆ ಗೊತ್ತೈತಿ, ಆದ್ರೆ ಇದು ಟ್ರಿಬ್ಯುನಲ್ ಅವಾರ್ಡ್ ಐತಪ್ಪ, ಏನ ಗೆಜೆಟ್ ನೋಟಿಫಿಕೇಶನ್ ಆಗಿಲ್ಲ ನಮ್ಗಿದು. ಅವಾಗಂತೂ ನಾನು ಟ್ರಿಬ್ಯುನಲ್ ಡಿಸಿಷನ್ ಆಗಿದ್ದಲ್ಲ, 2ನೇ ತೀರ್ಪು ಬಂದಿಲ್ಲ 2004. ಅದಕ್ಕೆ ಕೆರೆ ತುಂಬುದು ಮಾಡೋದು ಅಂತ ಹೇಳಿ ವಿಚಾರ ಮಾಡಿದ್ವಿ. ನೀರನ್ನ ಬಳಕೆ ಮಾಡಕ್ಕಾಗಿಲ್ಲ, ಹೊಲಕ್ಕೆ ಡೈರೆಕ್ಟ್ FIC ಮಾಡಿ ಹೊಲಕ್ಕೆ ಕೊಡಂಗಿಲ್ಲ. ಕೆರೆ ತುಂಬು ಯೋಜನೆ ಫಸ್ಟ್ ಕೆರೆ ತುಂಬು ಚಾಲು ಮಾಡಿದ್ವಿ. ಪಾಪ ಈಶ್ವರಪ್ಪ ಅವರು ಏನೇನ್ರಿ ಗೊತ್ತಾ 2008 ಯಾರು ಧೈರ್ಯ ಮಾಡಿದಿಲ್ಲ, ಏನ್ ಕೆರೆ ತುಂಬೋದು. ಈಶ್ವರಪ್ಪ ಅಂದ ಏನ್ ಮಾಡಿ ಹೊಡ್ರಿ ಗಡಿ ಅಂದ್ರು. ಎತ್ತದ್ ನೆನ್ಸ್ಬೇಕು, ಮಾಡಿದೀವಿ. ಈಶ್ವರಪ್ಪ ಬಂದ್ಮೇಲೆ ಚಾಲು ಮಾಡಿದೀವಿ. ಆ ಕಾಂಟ್ರಾಕ್ಟರ್ ಸುಮಾರು ಸಿಕ್ಕ, ಅವ ಒಂದು ಪೈಪ್ ಹಿಂಗ್ ಹಾಕಿದ, ಒಂದು ಪೈಪ್ ಹಾಕ ಕೆರೆ ತುಂಬುದು ಯೋಜನೆ ಅದು ಭಾಗಶ ಇದು ಆಯ್ತು. ನಮಗ್ ಪೆಟ್ಟು ಬಿದ್ದಿಲ್ಲ ಶದಾಗ ಮಾತಾಡಿದ್ರು ಮಂದಿ ಮುಂದೆ. ಅದ ನಂತರ ನಮ್ಮ ಯೋಗೇಶ್ವರ ಅವ್ರ ಕಾರ್ಯಕ್ರಮ ಚನ್ನಪಟ್ಟಣದಾಗ ಆಯ್ತು, ಸಕ್ಸಸ್ಫುಲ್ ಆಯ್ತು. ಇವತ್ತು 6,000 ಕೆರೆ ತುಂಬಾಕ ರಾಜ್ಯದಾಗ ಕೆರೆ ತುಂಬು ಯೋಜನೆ ಪರಿಕಲ್ಪನೆ ಬಂದಿದ್ದೆ ಆ ಪ್ರೊಫೆಸರ್ ಹುಗ್ಗಿಯಿಂದ. ಅದನ್ನ ನೋಡ್ಕೊಂಡು ನಾವು ಅಂದ್ವಿ ಕೆರೆ ತುಂಬುದೇ ಮಾಡ್ಬಿಡೋಲ್ಲ ಅಂತೇಳಿ, ಕುಡಿ ನೀರನ್ನ ತಕರಾರು ಬರಂಗಿಲ್ಲ ಅಂತೇಳಿ ಬೇರೆ ಮಾಡಿ ಗೆಜೆಟ್ ನೋಟ್ ಮೊದಲು 2 ಸ್ಥಾವರ ಇದ್ದು ನಾವು, ಇವತ್ತು 13 ಸ್ಥಾವರಗಳನ್ನ ಇವತ್ತು ಸ್ಟೇಷನ್ ಜನರೋಡ್ ಬರ್ತಾವಲ್ಲ ಪಂಪಿಂಗ್ ಸ್ಟೇಷನ್ಗಳು 13. 1,000 ಕಿಲೋಮೀಟರ್ ಮೇನ್ ಕೆನಾಲ್, 1 ಕಿಲೋಮೀಟರ್ ಮುಂದಿನವ್ರು ಗುಡಿಸಿಲ್ಲ. 14,000 ಕೋಟಿ ರೂಪಾಯಿ ಇವತ್ತು ಸಹ ವಿಜಯಪುರ ಜಿಲ್ಲೆ ಮುಳವಾಡ, ಚಿಮಲ್ಗಿ, ಗುತ್ತಿ ಬಸವಣ್ಣ, ಪೀರಾಪುರ, ಬೂದಿಯಾಳ, ತುಬಚಿ, ಬಬಲೇಶ್ವರ ಈ ಯೋಜನೆ 3,600 ಕೋಟಿ ರೂಪಾಯಿ ಐತಲ್ಲ. 14,000 ಕೋಟಿ ರೂಪಾಯಿ ಎಲ್ಲ ಮಾಡಿ ಎಲ್ಲಾ ಕೆರೆಗಳಿಗೆ ನೀರು ಕೊಟ್ಟು ಇವತ್ತು ಇದು ಮಾಡಿದೀವಿ. ಇವತ್ತು ಅದರ ಪ್ರಯೋಜನ ಇವತ್ತು ಸಹ ಇಲ್ಲಿ ಇವತ್ತು 20,000 20,000 ಇದು 0,000 ನಿಂದು ಎಷ್ಟಿದು 50,000 ಇತ್ತು ನಿಂದು. ತಿಕೋಟದ 2 ಲಕ್ಷ ರೂಪಾಯಿ ಎಕರೆ ಇತ್ತು. ಪೂಜಾರಿ ಇವತ್ತ 20 ಲಕ್ಷ 25 ಲಕ್ಷ ಆಗ್ಯಾವ ಏನ್ರಿ ಫುಲ್ ಅದ. ಹೊಲಕ್ಕೆ ನೀರು ಕೊಟ್ಟಲ್ಲಿ ಇಲ್ಲಿ ಕೊಡ್ಬೋದು ನಾವು. ಈವಾಗ FIC ನಡೆದದ ಈ ಕಾಮಗಾರಿ. ಇನ್ನೊಂದು 6 ತಿಂಗಳಾಗ ಇಲ್ಲಿ ನಿಮ್ಗೆಲ್ಲ ಹೊಲಕ್ಕೆ ನೀರು ಬರ್ತದೆ. ನಾವು ಬಾಕಿ ಟುಸು ಉಳ್ದಾವ ಅಂತಿದ್ರೆ ಅಲ್ಲಿ ಯಾರು ಹೇಳ್ತಿದ್ರಲ್ಲ, ಈಗ ಅದನ್ನು ಬರ್ತೈತಿ. FIC ಕಾಲುಗಳಿಗೂ ನಡೆದವ. ಇನ್ನೊಂದು 40% ಉಳ್ದದ, 60% ಮುಗಿದ್ಮ್ಯಾಗ ನಿಮಗೆ ಬರ್ತದೆ. ಅಲ್ಲಿ ಬರಂಗಿಲ್ಲ, ಅಲ್ಲೆಲ್ಲ ನೋಟಿಫಿಕೇಶನ್ ಆಗ್ಬೇಕಾಗೈತೆ. ಯಾಕಂದ್ರೆ ಅದು ಇದ್ರಾಗ ಹಿಂಗ ಇವತ್ತು ಸಿದ್ದೇಶ್ವರ ಮಹಾಸ್ವಾಮೀಜಿಯವರು ಇವತ್ತು ಈ ಭೂಮಿ ಒಂದು ಪಕ್ಷಿ ನೀರು ಕೊಟ್ಟರೆ ಅಮೆರಿಕದ ಕ್ಯಾಲಿಫೋರ್ನಿಯಾ ನೀರಿನ ಪಕ್ಷಿ ನೀರು ಬೆನ್ನತ್ ಹೋಗಿ ಗುಂಪತನ ಮಾಡಿ ಯಶಸ್ವಿ ಆದ್ವಿ. ಯಶಸ್ವಿಯಾಗಿ ಇವತ್ತು ದಿವಸ ವಿಜಯಪುರ ಜಿಲ್ಲೆಯಲ್ಲಿ ಇವತ್ತು ಏನು ಬರಗಾಲ ಜಿಲ್ಲೆ, ಹಿಂದುಳಿದ ಜಿಲ್ಲೆ ಅಂತ ಹೇಳಿ ಅದನ್ನ ಬಹುತೇಕ ಇವತ್ತು ನಾವೇಶ ಹಾಕುವಂತ ಕೆಲಸ. ಉಳಿದಿತ್ತು ಒಂದು ಭಾಗ ಆ ಕಡೆ ಚರ್ಚೆನ ಹಳ್ಳಿದ ಮನೆ, ಅದನ್ನು ಕೂಡ ತಿರುಗೊಂದು ಎಕ್ವಾಡಕ್ಟ್. ಆ ಎಕ್ವಾಡಕ್ಟ್ ಹೇಳ್ತಿರ ಕೂಡ ಇದು ತಿಕೋಟ ಬಾಬಾನಗರ ನೋಡಿಲ್ಲ, ಇದು ಅಕ್ವಾಡಕ್ಟ್. ಇದು ಬರೀ ನೀರು ಹೋಗತಿ. ಇದು 9 ಕಿಲೋಮೀಟರ್, ಅದು 14 ಸುಮಾರು 15 ಕಿಲೋಮೀಟರ್, 14.75 ಕಿಲೋಮೀಟರ್. ಏಷ್ಯಾದಾಗೆ ದೊಡ್ಡದ ಅಕ್ವಾಡಕ್ಟ್ ಅಲ್ಲ, ವಯಾಡಕ್ಟ್. ಅಕ್ವಾಡಕ್ಟ್ ಬರೀ ನೀರು ಹೋಗತಿ. ವಯಾಡಕ್ಟ್ ಅಲ್ಲ, ನೀರಿನ ಮೇಲೆ ಗಾಡಿ ಹೋಗ್ತಾವ. ಅದ್ರದ್ದು ಒಂದು ಕತಿ ಐತಿ. ಅದನ್ನ ವಯಾಡಕ್ಟ್ ಆಗ ಒಂದ್ ದಿವಸ ಮಧ್ಯಾಹ್ನ ಮಧ್ಯಾಹ್ನದಾಗ ಸಿದ್ದೇಶ್ವರಪ್ಪ ಕರ್ಸಿದ್ 2 ಗಂಟೆಗೆ ನನಗ ಮಾಂತೇಶ್ವರ ನಡಗೂಡ್ರ ಕರೆಸಿ MB ಪಾಟ್ರನ ಅದನ್ನ ಹಾಕೊಡೆ. ಅವರು ನಾವ್ ಯಾರು ಕರೆದ್ರೆ ಹೋಗಿ ಯೋಜನೆಗೆ ಹೋಗಿದ್ದಿಲ್ಲ, ಆಯ್ತು ಅಂತಿದ್ರು. ತಾವೇ ಇಂಡಿಪೆಂಡೆಂಟ್ ಆಗಿ ಹೋಗೋರು. ಶ್ರೇಷ್ಠ ಮನೆ ಯಾರ ಕರ್ಕೊಂಡು ಅವ್ರು ನೀವು ಕರ್ಕೊಂಡು ತಾವು ಹೋಗಿ ನಾ ಅದನ್ನ ನಿಮ್ಗೆ ತಿಳ್ಕೊಂಡು ಎಕ್ವಾಡಕ್ಟ್ ನೋಡಕ್ ಹೋಗಿದ್ರಿ, ಭಾಳ ಚೆನ್ನಾಗೈತಿ, ಎಲ್ಲ ಆಗೈತಿ, ಆದ್ರೆ ಅದ್ರ ಮ್ಯಾಗ ಗಾಡಿ ಹೋಗೋದು ಬ್ಯಾಡ್ರಿ ಅಂದ್ಬಿಟ್ಟು
ಅವ್ರು ನೋಡಿದ್ರು ಬಹುಶಃ ನಾವೆಲ್ಲ ಅವಾಗ ಉದ್ಘಾಟನೆ ಟೈಮ್ನಾಗ ನಾವು ಅಂತೆಲ್ಲ ಗಾಡಿ ತೊಗೊಂಡೆಲ್ಲ 20-100 ಗಾಡಿ ನೋಡಿದ್ರು. ಗಾಡಿ ಹೋಗೋದು ಬ್ಯಾಡ್ರಿ ಅಂದ್ರೆ ಯಾಕ್ರಿ ಪೂರ್ಣ ಇಲ್ರಿ ಅದನ್ನ ಎದಕ್ಕೆ ಮಾಡಿರಿ ನೀವು ನೀರಿನ ಸಲುವಾಗಿ ಮಾಡಿರಿ ಮೊದಲೇ ಅದನ್ನ ಅದು ಮಾಡಬಾರ್ದಾಗಿತ್ತು ನೋಡೋದ್ರ ಮ್ಯಾಗ ಅದು ಅವು ಸೂಕ್ಷ್ಮತೆ ಎಷ್ಟು ಸೂಕ್ಷ್ಮತೆ ಅಂದ್ರೆ ನೀವು ಅದ್ರ ಮ್ಯಾಗ ಗಾಡಿ ಮ್ಯಾಗ ಅಡ್ಡಾಡ್ತೀರಿ ಅವು ಶತ್ರುಗಳು ಇರ್ತಾವ ವೀಕ್ ಹಾಕೋ ಮಾಡಿ ಹಾಕೊಂಡೆಟ್ಟ ಅದು ತನ್ನ ಪೂರ್ತಿ ಆಯುಷ್ ಬಾಳಬೇಕು. ಅದಕ್ಕೆ ಗೇಟ್ ಹಾಕಿ ಕಿಲಿ ಹಾಕ್ರಿ ಇಂಜಿನಿಯರ್ಗಳು ಕೊಡ್ರಿ. ಅವು ಇಂಜಿನಿಯರ್ಗಳು ಭಾಳ ಏನಾರ ತಮ್ಮ ಕೆಲಸದಾಗ ಹೋಗ್ಲಿ, ನೀವು ಹೋಗ್ಬೇಡ್ರಿ ಅಂತ ನನಗೂ ಹೇಳ್ಬೇಡ್ರಿ. ಅದಕ್ಕೆ ನಾ ಮತ್ತೆ SMC ನಾವು ಕರೆದು ಕಾಂಟ್ರಾಕ್ಟರ್ ಮರ ಎಕ್ಸ್ಪ್ರೆಸ್ ಪೂಡಿಗೆ ಹೇಳಿ ಏನು ಮಾಡ್ಬೋದು ಎಲ್ಲ ಟರ್ಮ್ ಎಲ್ಲ ಪೇಮೆಂಟ್ ಮತ್ತಿನ ಸರ್ಕಾರ ಪೇಮೆಂಟ್ ಮಾಡೋದು ಇದು ಮಾಡೋದು. ನಾ ಹೇಳಿ ನೀವೊಂದು ಅರ್ಧ ಕೊಡು ನಾವೊಂದು ಅರ್ಧ ಕೊಡ್ತೀವಿ ಏನೋ ಮಾಡಿ ಮುಗಿಸ್ಬಿಡು ಅಂದೆ. ಅವ್ ಬ್ಯಾಡ್ರಿ ಆ ಸ್ವಾಮೀಜಿಯವ್ರು ಹೇಳೋನಾಗ ಅದು ನಮ್ದು ಕೊಡುಗೆ ಇರಲ್ಲ ಅಂತ ಅವನೇ ಮಾಡಿಕೊಟ್ಟ ಪಾಪ. 16 ಗೇಟ್ ಹಾಕ್ಬೇಕಾಯ್ತು ನಾವು 16 ಕಡೆ ಬೇರೆ ಬೇರೆ ಕಡೆ. ಇವತ್ತು ಬಹಳಷ್ಟು ವಿಚಾರಗಳನ್ನ ಹೇಳ್ಯಾರ. ನಿಮ್ಗೆ ಸಮಯ ಭಾಳ ಆಗ್ಯದ ಮತ್ತು ಅವ್ರಿಗೂ ನನ್ನ ಕಾರ್ಯಕ್ರಮಗಳಿಂದ ಗೊತ್ತಿಲ್ಲ. ಅನೇಕ ವಿಚಾರ ತಂದು ಸಹ ನಮ್ಮ ಚೆನ್ನಪ್ಪ ಪೂಜಾರಿ ಅವರು ಹೇಳಿದರು ಈ ಸ್ವಾಯವದಿಂದ ಬೆಳಿತೀವಿ ಅಂತೇಳಿ. ನಿಜವಾಗಿ ಅವ್ರು ಹೇಳೋದು ಅರ್ಥ ಇದೆ. ಸ್ವಾಯವದಿಂದ ಬೆಳಿಬೇಕು, ನಾವು ಆರ್ಗ್ಯಾನಿಕ್ ಆಗಿ ಕೊಡೋದು, ಅದಕ್ಕೆ ಬೆಲೆ ಜಾಸ್ತಿ ಬೇರೆ ಇರಬೇಕು. ಈಗ ನೀವು ಅಭಿವೃದ್ಧಿ ಹೋದಂಥ ಅಮೆರಿಕನು ಯುರೋಪಿಯನ್ ರಾಷ್ಟ್ರನಾಗ ಹೋದ್ರಾಗ 1 kg ಬಾಳೆಹಣ್ಣ ನೀವು $1 ನೀವು ಕೆಮಿಕಲ್ ಇದನ್ನ ಬೆಳೆದಿದ್ರೆ $1.5 ಒಂದು ದಿವಸ ಆರ್ಗ್ಯಾನಿಕ್ ಬೆಳೆದು ಕೊಡ್ತಾರೆ. ಅಂದ್ರ ಆ ಸ್ಪೀಡ್ ಕಡಿಮೆ ಆಕತ್ಲ. ಮತ್ತು ಒಮ್ಮಿನೊಮ್ಮೆನೂ ಕೂಡ ಅದು ಒಮ್ಮಿನೊಮ್ಮೆ ಆರ್ಗ್ಯಾನಿಕ್ ನೀವು ಒಮ್ಮಿನೊಮ್ಮೆ ಇದಕ್ಕೂ ಮಾಡೋಕ್ಕಾಗಲ್ಲ. ಟೆಪರಿಂಗ್ ಮಾಡ್ಬೇಕು. ಹೆಂಗ್ ಮೆಡಿಸಿನ್ ಟೆಪರ್ ಮಾಡ್ತಾರಲ್ಲ, ಔಷಧಿ ಟೆಪರ್ ಮಾಡ್ತಾರಲ್ಲ 10% ಅನ್ನ 5 ವರ್ಷ 10 ವರ್ಷ ಟೆಪರ್ ಮಾಡ್ಕೊಂತ ನೀವು ಆರ್ಗ್ಯಾನಿಕ್ ಶಿಫ್ಟ್ ಆಗ್ಬೇಕು. ಆದ್ರೆ ಸಮಸ್ಯೆ ಏನೈತೆ ಅದು ಪೂಜಾರಿ ಅವ್ರ ನಮ್ಮದು ದೇಶದಾಗ ಈಗ ಅವೆಲ್ಲ ಸ್ವಲ್ಪ ನಾವು ಅಭ್ಯಾಸ ಮಾಡಿಬಿಟ್ಟಿದೀವಿ. ನಮ್ಮಲ್ಲಿ ಅಲ್ಲಿ ಸರ್ಟಿಫಿಕೇಶನ್ ಬಹಳ ಸಿಸ್ಟಮೆಟಿಕ್ ಐತೆ. ಈಗ ನೀವು ಏನ್ ಮಾಡ್ತೀರಿ, ನೀವು ಸ್ವಾಯದಿಂದ ಬೆಳೆದಿರ್ತೀರಿ. ಬಾಳೆಹಣ್ಣ ಮಾವಿನ ಹಣ್ಣು ಇರಲಿ ಏನಾರ ಬೆಳೆದಿರ್ತೀರಿ, ನೀವು ಕಬ್ಬು ಇರಲಿ ಮತ್ತೊಂದಿರಲಿ ನೀವು ಬೆಳೆದಿರ್ತೀರಿ. ನೀವು ಸಿಕ್ಕ ಮಾಡ್ಕೊಡಕ್ಕೆ ಹೋಗಿ ಕೇಳ್ತೀರಿ ಏನ್ರಿ ಅವ ಕೊಡಂಗಿಲ್ಲ, ಸರ್ಟಿಫಿಕೇಟ್ ಮಾಡವ ಕೊಡಂಗಿಲ್ಲ. ನಾ ಎಲ್ಲಾ ಕೆಮಿಕಲ್ ಮಾಡ್ತೀನಿ ಹೋಗಿ ಮತ್ತೆ ಪಟ್ನೆ ನಾವು ಸ್ವಲ್ಪ ವ್ಯವಸ್ಥೆ ಮಾಡಿ ಕೊಟ್ಟು ಸಿಕ್ಕ ಕಷ್ಟ. ಇಲ್ಲಿ ಸಮಸ್ಯೆ ಸರ್ಟಿಫಿಕೇಶನ್ ಭಾಳ ಫಸ್ಟ್ ಕಷ್ಟ ಐತಿ, ಅಷ್ಟು ಈಸಿ ಇಲ್ಲ. ಅವನ ಅದ್ರಾಗ ನಾವು ಕೂಡ ರೈತರು ಕೂಡ ನಾನು ಇಲ್ಲಪ್ಪ ನಾವು ಸ್ವಾಯದಿಂದ ಬೆಳೆದಿದ್ದೀನಿ, ನಾ ಇದರಿಂದ ಬೆಳೆದಿನಿ ಅಂತ ಇದು ಮಾಡಬೇಕು. ಅದು ಭಾಳ ಕಷ್ಟಕರವಾದ ಕೆಲಸ ಐತೆ. ಕಷ್ಟಕರ ಐತೈತೆ ಬಿಡಕ್ಕೆ ಬರೋಂಗಿಲ್ಲ, ಅದನ್ನ ಮಾಡಬೇಕಂತ ಮುಂದುವರ್ಸ್ಕೊಂಡು ಹೋಗ್ಬೇಕು. ಇನ್ನು ನೀವಿಬ್ರು ಬಂದಿರಿ, ನಾನು ಒಂದು ವಿಚಾರ ನಮ್ಗೆ ಹೇಳ್ಬೇಕಾಗ್ತದೆ. ನಾನು ಹಿಂದೆ 13ರಿಂದ 18 ನಾನು ಪ್ರೊಫೆಸರ್ ಅರವಿಂದ್ ಗರ್ಗಲ್ಲಿ ನಮ್ಮೆಲ್ಲ ಟೀಮು ಈ ನಮ್ಮ ರಾಜ್ಯದಾಗ ಏನ್ ಕಬ್ಬು ಐತಿ, ಕಬ್ಬು ಬೆಳೆದಿರಿ, ಆ ಕಬ್ಬಿಗೆ ಡ್ರಿಪ್ ಮಾಡುವುದು ಅಂತ ಒಂದು ದೊಡ್ಡ ಯೋಜನೆ ಹಾಕೊಂಡಿವಿ. ಅದಕ್ಕೊಂದು ಪ್ರಾಜೆಕ್ಟ್ ರಿಪೋರ್ಟ್ ಮಾಡಿ ಕೊಡ್ತೀನಿ. ನಾನು ಹೇಳಿದ್ದೀನಿ, ಗುರುಗಳು ಹೇಳಿದ್ದೀನಿ, ಕರೆಸ್ತೀನಿ ಮಾಡಿ. ನಾನು ಮೀಟಿಂಗು ಮಾಡಿದೆ ಎಲ್ಲ ಸಕ್ಕರೆ ಕಾರ್ಖಾನೆಗಳು. ನಮ್ಮ ಕಾನ್ಸೆಪ್ಟ್ ಏನಿತ್ತಂದ್ರೆ ಏನ್ ಕಬ್ಬು ಬೆಳೀತಾರೆ 2 ಭಾಗ, ಒಂದು ಕೆನಾಲ್ ಮೇಲೆ ಬರುವಂಥದ್ದು, ಒಂದು ಉಳಿದಿದ್ದೆ ಎಲ್ಲರೂ ಕೂಡ. ಕಬ್ಬು ಬೆಳೆ ರೈತ, ಶುಗರ್ ಫ್ಯಾಕ್ಟರಿ ಮತ್ತು ಇರಿಗೇಷನ್ ಡಿಪಾರ್ಟ್ಮೆಂಟ್. ಅವಾಗ ನೆಟಾಫಿನು ಮತ್ತು ಜೈನ್ 2 ಕಂಪನಿ ಇದ್ದು. ಏನು ಈಗ ಎಷ್ಟು ಗೊತ್ತಿಲ್ಲ, ಅದು ಜೈನ್ ಬಂದಾಯ್ತಿದ್ದೆ ಈಗ ಬಿಡ. ಅವಲ್ಲ ದೊಡ್ಡ ಸಪ್ಲೈಯರ್ಸ್ ಇವೆಲ್ಲ ಮ್ಯಾನುಫ್ಯಾಕ್ಚರಿಂಗ್. ನೆಟಾಫಿನ್ ಜೈನು ಮತ್ತು 2 ನಂಬರ್ 1 ಜಗತ್ತಿನ 1, 2 ಇರ್ತಿದ್ರು. ನಾವೇನ್ ಮಾಡಿದಿರಿ ಈಗ ಉದಾಹರಣೆಗಾಗಿ ಈಗ ಸಾತ್ಲಿಂಗ ನಮ್ಮ ಸಾಲಿಮಠ ಬೆಳೆದಾಗ ನೀವೊಂದು 1000 ಎಕ್ಸಾಂಪಲ್ ಮಾಡಿದ್ವಿ. ನಿಮ್ಮೆಲ್ಲ ಚಿಕ್ಕೋಡಿ ಹಿಡ್ಕೊಂಡು ಎಲ್ಲಾ ಕಡೆ ಯಾರು ಟ್ರಿಪ್ ಮ್ಯಾಗ್ ಬೆಳೆದಾಗಲ್ಲ 40% ಇನ್ನೊಂದು 100% ತನ ನಿಮಗೆ ಜಾಸ್ತಿ ಗೊತ್ತದ. ಜಾಸ್ತಿ ಟ್ರಿಪ್ ಬಳಸಬೇಕು. ನಮ್ಮದು ಒಂದು ಪ್ರಾಜೆಕ್ಟ್ ಏನ್ ಸಿಂಪಲ್ ಇತ್ತಂದ್ರ, ಇವತ್ತು ನಾವು ರೈತಗ ಅವು ಯಾವತ್ತು ಬೇಡ್ತಾನದನ್ನ ಡ್ರಿಪ್ ಅಳವಡಿಸ್ಕೊಡು, ನಾವೇ ಅಳವಡಿಸ್ಕೊಡು. ಶುಗರ್ ಫ್ಯಾಕ್ಟ್ರಿ, ಇರಿಗೇಷನ್ ಡಿಪಾರ್ಟ್ಮೆಂಟ್ ಅಳವಡಿಸ್ಕೊಡು. ಅವ್ರ ರೈತ ರೊಕ್ಕ ಹಾಕ್ಬಂದಿಲ್ಲ. ಉದಾಹರಣೆಗಾಗಿ ಪೂಜಾರು ನೀವು 10 ಎಕರೆ ಬೆಳಿತಿರ್ತೀರಿ, ನೀವು 1 ದಿವಸ 5 ಲಕ್ಷ ರೂಪಾಯಿ ನೀವು ಆಯ್ದ ಬರ್ತದೆ. ನಿಮ್ಮ 5 ಲಕ್ಷ ರೂಪಾಯಿ ನಮ್ಮ ಮುಟ್ಟಾಕಿದೆ. ಆ ಡ್ರಿಪ್ ಮಾಡೋದ್ರಿಂದ ಏನು ಡಿಫ್ರೆನ್ಸ್ ಬರ್ತದ? ಇನ್ನೂ 2 ಲಕ್ಷ ಬರ್ತಲ್ಲ, 2 ಲಕ್ಷ ರೂಪಾಯಿ ಆ ಫ್ಯಾಕ್ಟ್ರಿದು ಕಬ್ಬು ಫ್ಯಾಕ್ಟ್ರಿ ಕೊಡ್ಬೇಕಲ್ಲ, ಅದನ್ನ ಬರ್ಬೋದು.
ರೈತರಿಗೇನಿಲ್ಲ ಮತ್ತೆ 2 ವರ್ಷ ಫ್ರೀ ಆಕೈತಿ ಗುರುಗಳ 2 ವರ್ಷ ಫ್ರೀ ಆಕೈತಿ ಮತ್ತೆ ನಾವು ಆ ರೈತರಿಗೇನ ಸಾಲ ತಗೊಂಡಿರ್ತೀವಲ್ಲ ಅದ್ರ ಪಕ್ಕಕ್ಕೆ 3ನೇ ವರ್ಷಕ್ಕೆ ಅವ್ನು ಫುಲ್ ಅವಂಗ ಅಲ್ಲ ಜಾಸ್ತಿ ಅವ್ನ ಇರ್ಕಮ್ ಅವಂಗ ಜರುವರಿ ಜಾಸ್ತಿ ಅವಾಗ ಏನಾಕಂದ್ರೆ ಯಾಕಂದ್ರೆ ಈಲ್ಡ್ ಜಾಸ್ತಿ ಆಕೈತಿ 40% 80% 100% ಜಾಸ್ತಿ ಆಗುತ್ತೆ. ಆಮೇಲೆ ಎಲ್ಲ ಒಂದು ಯೂನಿಫಾರ್ಮ್ ಕೇಳ್ಬೇಕು ರಿಕವರಿನೂ ಜಾಸ್ತಿ ಆಗ್ತದೆ. ಶುಗರ್ ಫ್ಯಾಕ್ಟ್ರಿ ರಿಕವರಿ ಇರ್ತದೆ ರಿಕವರಿನೂ 1% 2% ಜಾಸ್ತಿ ಆಗ್ತದೆ. ಅದೇ ರೀತಿ ಬಗಾಸು ಮೊಲಾಸಿಸ್ ಎಲ್ಲ ಇದು ಮಾಡಿದ್ರೆ ಶುಗರ್ ಎಲ್ಲ ಜಾಸ್ತಿ ಆಗ್ತದೆ. ಬಹಳ ಗುಡ್ಬಿಟ್ಟು ಪ್ರೊಜೆಕ್ಟ್ ಮಾಡಿದ್ವಿ. ಸಮಸ್ಯೆಯಲ್ಲಿ ಬರ್ತಂದ್ರೆ ಯಾಕದು ನಾವು ಎಲ್ಲಾನು ಮಾಡಿದೀವಿ ಹಿಂದಾಗಡೆ ವಿಚಾರ ಮಾಡಿದೀವಿ. ಬರೀ ಈಗ ಕೆನಾಲ್ ನೆಟ್ವರ್ಕ್ ಈಗ ಮತ್ತೆ ಮಾಡಿಫೈ ಮಾಡಕ್ಕೆ ಬರೀ ಕೆನಾಲ್ ನೆಟ್ವರ್ಕ್ ಮ್ಯಾಗ ನಮ್ಮ ರಾಜ್ಯದಾಗ ಕೆನಾಲ್ ನೆಟ್ವರ್ಕ್ ಮ್ಯಾಗ ನಾವು ಮಾಡ್ಕೊಂಡು ಸಬ್ಜೆಕ್ಟ್ ಅಂತ ಅದಕ್ಕಷ್ಟೇ ನಾವು ಇದು ಮಾಡಿದ್ರೆ ಸುಮಾರು 50 ರಿಂದ 60 TMC ನೀರು ಉಳಿತೈತಿ. 50 ರಿಂದ 1 TMC ಬೆಲೆ ಎಷ್ಟದು ಯಾರಿಗೂ ಗೊತ್ತಾಗ್ಲಿಲ್ಲ. ಅದು ಅಂದ್ರೆ 1.5 KRS ಡ್ಯಾಮ್ 50 ರಿಂದ 60 TMC ಬರೀ ಕೆನಾಲ್ ಮ್ಯಾಗ ನಾವು ಮಾಡಿದಾಗ ಅದು 86 TMC ಎಲ್ಲಾನು ಕುಡಿತು. ಈ ಕೆನಾಲ್ ಕಟ್ಟ ಮಾಡೋಣ ಅದಕ್ಕೆ ನಾವು ಸ್ವಲ್ಪ ಪ್ರಾಕ್ಟಿಕಲ್ ಆಗಿದ್ದಿಲ್ಲ. ಅದು ಆ ಪ್ರಶ್ನೆ ಏನು ಬಂತಂದ್ರ ನಮ್ಮ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಅಡ್ಡ ಹಾಕಿದ್ರು. ಫ್ಯಾಕ್ಟ್ರಿದವನು ಸಾಲಕ್ಕೆ ಗ್ಯಾರಂಟಿ ಕೊಡ್ತಾನ, ರೈತರಿಗೂ ಏನೂ ತೊಂದರೆ ಇಲ್ಲ, ಎಲ್ಲಾನು ಕರೆಕ್ಟ್ ಆಗೈತಿ. 2200 ಕೋಟಿ ರೂಪಾಯಿ ಈ ಲೆವೆಲ್ ಶುರು ಮಾಡಾಕ ಸ್ವಲ್ಪ ಸಿಸ್ಟಮ್ ಅನ್ನೋದು ಮಾಡ್ಕೋಬೇಕು. 2400 600 ಕೋಟಿ ರೂಪಾಯಿ ಖರ್ಚು ಬರ್ತಿತ್ತು. ಅದಕ್ಕೆ ಅವ್ರು ಒಪ್ಪಲಿಲ್ಲ. ಹಿಂಗಾಗಿ ಅದು ಉಳಿದೈತಿ. ಅದನ್ನ ಮತ್ತೆ ಈಗ ಸಮಯ ಬಂದದ ಅದನ್ನ ರಿವೈವ್ ಮಾಡೋನು. ಅದೆಲ್ಲರೂ ಕೂಡಿಸಿ ಅದನ್ನ ಇದು ಮಾಡುವಂಥದ್ದು ಒಮ್ಮೆ ಕನಿಷ್ಠ ನಿಮ್ ಗಲಗಲಿ ಕೂಡ ಮೀಟಿಂಗ್ ಮಾಡುತ್ತೇವೆ. ಸುಮಾರು 7000 ಕೋಟಿ ರೂಪಾಯಿ ಕೋಟಿಯಷ್ಟು ಆದಾಯ ಜಾಸ್ತಿ ಆಗ್ತೈತಿ ನಾವು ಅದರಿಂದ. ಅಂದ್ರೆ ನಿಮ್ಮ ಪವರ್ ಬಗಾಸೆ ಸಿಗನ್ ಪವರ್ ಜಾಸ್ತಿ ಆಗ್ತೈತೆ. ಮೊಳಾಸೆ ಸಮನಿಗೆ ಎಥನಾಲ್ ಈಗ ಅವಾಗ ಎಥನಾಲ್ ಇರಲಿಲ್ಲ. ಎಲ್ಲಾನು ಕೂಡ ಆಗ್ತಿತ್ತು. ಒಂದು ಬ್ಯೂಟಿಫುಲ್ ಯೋಜನೆ ಮಾಡಿದ್ವಿ. ಅದನ್ನ ನಾನು ನಿಮ್ ಕೂಡ ಶೇರ್ ಮಾಡ್ತೀನಿ. ಮಾಡಿ ಅದನ್ನು ಮತ್ತು ಯಾವ ರೀತಿ ಅದನ್ನ ಯಾವುದು ಸರಳೀಕರಣಗೊಳಿಸಿ ಯಾವ ರೀತಿ ಸಾಧನೆ ಮಾಡ್ಲಿಕ್ಕೆ ಆಗ್ತೈತೆ ಅದನ್ನ ಹೇಳುವಂಥದ್ದು ಮಾಡುವಂಥದ್ದು. ಇಲ್ಲಿ ನಮ್ಮ ರೈತರು ನಮ್ಗೆ ಗೊತ್ತಿಲ್ಲ. ನಮ್ಮ ಕಣ್ಮಡಿ ಮುತ್ಯ ರುದ್ರಗೂಡರು ಇಲ್ಲಿ ದ್ರಾಕ್ಷಿ ಬೆಳೆಯಕ್ಕೆ ಪ್ರಾರಂಭ ಮಾಡಿದ್ರು. ಇಲ್ಲಿ 2 ಇಂಚ್ ಬೋರಲ್ಲಿ ಹೊಡೆದ್ರೆ ಒಂದು ಬೋರಲ್ಲಿ 10 ಬೋರ್ ಹೊಡೆದ್ರೆ ಒಂದು 2 ಇಂಚ್ ಬೀಳ್ತಿತ್ತು. ಆ 2 ಇಂಚ್ ಬೋರ್ನಾಗ ಡ್ರಿಪ್ ಹಾಕಿ ಇವತ್ತು ಜಗತ್ ಪ್ರಸಿದ್ಧವಾದಂತ ದ್ರಾಕ್ಷಿ ಬೆಳೆದಂತ ರೈತರು ರುದ್ರ ಮುತ್ಯ. ಮತ್ತೆ ಇವೆಲ್ಲ ಹೆಂಗಿರ್ತಿಲ್ಲಪ್ಪ ನಮ್ಮ ಸೋಮನಾಥ ಸಾವುಕಾರ ಕೂತಾರಲ್ಲ ಇದಕ್ಕೆಲ್ಲ ನಮ್ಮ ಬಸಪ್ಪನ ತೆಗಿ ಬಗೆರೆ ತಿನ್ನಿತಾವ್ರು ತಂದೆಯವರು. ಅವಾಗ 50 ಎಕರೆ ದ್ರಾಕ್ಷಿ ಅವರು ಎಲ್ಲ ಯಾವ್ದು ನಾಯಿಹಳ್ಳ ಯಾವ್ದು ನಾಯಾಳದಿಂದ ಇವರೆಲ್ಲ ಪೈಪ್ ಲೈನ್ ಮಾಡಿ ಸೌಂಡ್ ನೀರು ತರ್ತಿದ್ರು ಇವರೆಲ್ಲ. ಕೇಳ್ರಿ 11 ಕಿಲೋಮೀಟರ್. ಈ ನಮ್ಮ ಇವ್ ಬಂದಿಲ್ಲ ಅಂತ ಸೊಕ್ಕ ಇವ್ರು ಒಬ್ಬೊಬ್ರು ಹೆಂಗಿರ್ತೈತೆ ಅದ್ರ ಪರಿಸ್ಥಿತಿ. ಇವ್ರದು ಬಿಜರಿಗೆ ಒಂದು ಊರಾಗ ದೇಶದ ಪೂರ್ವದೇನು ಪೂರ್ವಾಶ್ರಮ ಊರೈತಲ್ಲ, ಒಂದು ಊರಾಗ ಪ್ರತಿ ವರ್ಷ ದ್ರಾಕ್ಷಿ ಉಳಿಸ್ಕೊಳಕ ಬೋರ್ ಹೊಡಿದು ಟ್ಯಾಂಕರ್ ಮೂಲಕ ನೀರು ಕೊಡಾಕ 1 ವರ್ಷ 10 ಕೋಟಿ ರೂಪಾಯಿ ಖರ್ಚು ಮಾಡ್ತಾರೆ. ಇವೆಲ್ಲ ಊರುಗಳು ಕುಡಿದ್ರೆ ಒಂದು 2-3 ಸಾವಿರ ಕೋಟಿ ರೂಪಾಯಿ ಬರೀ ಬೋರ್ವೆಲ್ ಮಷೀನ ಟ್ಯಾಂಕರ್ ನೀರು ಹಾಕೋದು ದ್ರಾಕ್ಷಿ ಉಳಿಸ್ಕೊಳಕ ಬರೀಲಕ್ಕಲ್ಲ. ಹಂಗ ಬಹಳಷ್ಟು ಇವತ್ತು ತ್ರಾಸನ್ನು ಅನುಭವಿಸಿದಾರ. ಇವತ್ತು ನೀರಾಗ್ಯದ, ಎಲ್ಲರೂ ಸಮೃದ್ಧಿ ಆಗ್ಯದ, ಎಲ್ಲಾನು ಕುಡಿದಾಗ್ಯದ. ಬಾಕಿ FICನೂ ಆಗ್ತಾವು. ಮತ್ತೆ ಈಗ ಬಾಬಾನಗರ ಒಂದು ಡ್ಯಾಮು ಮಾಡಾಕತ್ತೀವಿ. ಒಂದು TMC ನೀರು ಯಾಕಂದ್ರೆ ನಮ್ಗೆ 6.8 TMC ನಾವು ಉಪಯೋಗಿಸಾಕ್ತಿದ್ವು. ಬಾದ್ರೆ ಈಗ ಒಂದು 2 TMC ಉಪಯೋಗಿಸಾಕತ್ತಿದ್ವು. FIC ಆಮೇಲೆ ಇನ್ನೊಂದು 1.5 TMC ಅಂದ್ರೆ 3.5 TMC ಆಗ್ತದೆ. ಇನ್ನೊಂದು 2 TMC ಉಳಿತದ. ಅದಕ್ಕೆ ಬೇಸಿಗೆ ಆಗನು ಕೂಡ ನಿಮ್ಗೆ ಕೆರೆಗಳಿಗೆ ಹೊಲಕ್ಕೆ ನೀರು ಕೊಡ್ಲಿಕ್ಕೆ FIC ಮೂಲಕ ಕೊಡ್ಲಿಕ್ಕಿಲ್ಲ. ಹೊಲಕ್ಕೆ ನಿಮ್ಗೆ ಬಹಳ ಕೆರೆಗಳಿಗೆ ಹಳ್ಳಗಳಿಗೆ ನೀರು ಕೊಡುವಂತ ಕೆಲಸ ಮಾಡ್ತೀವಿ. ಮತ್ತೆ ಈಗ ಹಳ್ಳಗಳಿಗೂ ಒಂದು ಸ್ಕೀಮ್ ಮಾಡಿವಿ. ಈಗ ಅಪ್ರೂವ್ ಆಗ್ಯದ. ಈಗ ಪೈಲಟ್ ನಮ್ದು ಯೋಜನೆ ಎಲ್ಲ ಎಸ್ಕೇಪ್ ಮೂಲಕ ಹಳ್ಳಗಳಿಗೆ ಮಳೆಗಾಲದಾಗ ನೀರು ಬಿಟ್ಟು 500 ಮೀಟರ್ಗೊಮ್ಮೆ ಚೆಕ್ ಡ್ಯಾಮು ಮಾಡಿ ಅಂತರ್ಜಲ ಮಾಡಿ ಇನ್ನೊಂದು ಪ್ರಯೋಗ ಮಾಡಾಕತ್ತಿದ್ವಿ. ನಮ್ದು ಸ್ವಲ್ಪ ಯಾವಾಗ ಏನೊಂದು ಮಾಡ್ತಿರ್ತಿದ್ದಲ್ಲ ಅದು ಮಾಡಿ ಅದನ್ನೂ ಒಂದು ಯೋಜನೆ ಈಗ ಪೈಲಟ್ ಸ್ಯಾಂಕ್ಷನ್ ಆಗ್ಯದ. ಇನ್ನೊಂದು 2-3 ತಿಂಗಳ ಚಾಲೂ ಮಾಡ್ತೀವಿ. ಡ್ಯಾಮ್ದು ಕೂಡ ಈಗ ಬಜೆಟ್ನಾಗ ಹಾಕೋತಾನ. ಅದು 2000 ಎಕರೆ. ಅದು ಪುಣ್ಯಕ್ಕೆ ನಮ್ಗೆ ಏನದಂದ್ರೆ ಸರ್ಕಾರಿ ಭೂಮಿ ಮತ್ತು ಪೂರ್ತಿ ಅದು ಏನದ ಆ ಡ್ಯಾಮಿಗೆ ಸೂಟೇಬಲ್ ಆದಂತ ಈಗಾಗಲೇ ಡ್ಯಾಮ್ ಇದ್ದಂಗೆ ಐತದ ಯೋಜನೆ. ಅದು ಜಮೀನು ಫುಲ್ ಒಂದು ಬುಟ್ಟಿದ್ದಂಗೆ ಐತದ ಬುಟ್ಟಿದ್ದಂಗೆ. ಈಗ ಅದೊಂದು ಆಯ್ತಂದ್ರೆ ನಿಮಗೆ ಸಿದ್ದೇಶ್ವರ ಹಬ್ಬಗಳ ಪಕ್ಷಿ ನೀರು ನಿಮಗನ ಹರಗಳ ಸಮೃದ್ಧಿ ಮಾಡಿದ ಅನ್ನೋ ಮಾತನ್ನ ಸಂದರ್ಭ ಹೇಳಿ ಇವತ್ತು ಇನ್ನೊಂದು ವಿಚಾರ
ಕಬ್ಬಿನ ವಿಚಾರದಾಗ ನಾನು ಕೂಡ ನಾ ಕಡಿತಾನ ಇದ್ದೆ. ಲಾಸ್ಟ್ ಡೇ ನಾ ಬಂದು ಹಾಕೊಂಡು ನನಗೇನೋ ಒಂದು ಅರ್ಜೆಂಟ್ ಕೆಲಸ ಬರ್ತಿರ್ಲಿಕ್ಕೆ ಅದನ್ನ ಆ ಫ್ಯಾಕ್ಟ್ರಿಗಳು ಕೂಡ ಇದ್ರಲ್ಲಿ ನಾನೇ ಇದ್ದೇನೆ. ಬಹುತೇಕ ಚೀಫ್ ಮಿನಿಸ್ಟರ್ ಅವ್ರಿಗೆ ನಾವ ಆದ್ರೆ ಒಂದು ನಮ್ಮ ರಾಜ್ಯ ಸರ್ಕಾರಕ್ಕೆ ನೀವು ಇದು ಮಾಡಿರಿ ನಾವು ಹೋಗ್ತೀವಿ. ಆದ್ರೆ ಎಲ್ಲ ಏನಾಗ್ಯದ ಅನ್ನೋ ಪ್ರಯತ್ನ ಇವತ್ತು ದಿವಸ ಪೂಜಾರಿ ಅವರ ಗುರುಗಳ 3,550 ರೂಪಾಯಿ ಕೇಂದ್ರ ಸರ್ಕಾರ ಫಿಕ್ಸ್ ಮಾಡ್ಯಾರ. ಆ 3,550 ರೂಪಾಯಿ ರೈತರು ಏನ್ ತಿಳ್ಕೊಂಡ್ಬಿಟ್ರ, ನಮ್ಗೆ ಕೊಡುವುದು ತಿಳ್ಕೊಂಡ್ಬಿಟ್ರ. ಆ 3,550 ರೂಪಾಯಿ HMT ಅಂದ್ರೆ ನಮ್ಮ ಕಬ್ಬ ಕಟಾವು ಮತ್ತು ಸಾಗಾಣಿಕೆ 800 ರೂಪಾಯಿ ಅವರೇಜ್ ಹೋಗತಿ ಅಂದ್ರೆ ಫಿಕ್ಸ್ ಮಾಡಿದಟ್ಟು 2,750 ರೂಪಾಯಿ ರೈತರಿಗೆ ಫಿಕ್ಸ್ ಮಾಡಿದ್ರು. ಕೇಂದ್ರ ಸರ್ಕಾರ ಆಕ್ಚುಲಿ ಫಿಕ್ಸ್ ಮಾಡಿದ ರೈತರಿಗೆ 2,750 ರೂಪಾಯಿ, 3,550 ರೂಪಾಯಿ ಅಲ್ರ ಕೊಡ ಎಟ್ರು ಒಳಗೊಂಡೈತದ HMT ಕಟ್ಟಾಕತ್ರಿ. ಆದ್ರೆ ರೈತರಿಗೆ ಏನದ ರಾಜ್ಯ ಸರ್ಕಾರ ನಮ್ಮನ್ನ ಬೈಯೋದು. ಫಿಕ್ಸ್ ಮಾಡೋರು ಅವರು, FRP ಫಿಕ್ಸ್ ಮಾಡೋದು ಕೇಂದ್ರ ಸರ್ಕಾರ ಜವಾಬ್ದಾರಿ. ಆಮೇಲೆ ಶುಗರ್ ರೇಟ್, ಸಕ್ಕರೆ ರೇಟ್ ಫಿಕ್ಸ್ ಮಾಡೋರು MSP ಅವರೇ. 31 ರೂಪಾಯಿದಿಂದ 41 ರೂಪಾಯಿ ಮಾಡ್ಬೇಕಂತ ಹೇಳಿ ಈ ಮಹಾರಾಷ್ಟ್ರ ಚೀಫ್ ಮಿನಿಸ್ಟರ್ ಫಡ್ನವೀಸ್ ಪತ್ರ ಬರ್ದಾರ. ಎಲ್ಲಾನ ಡಾಕ್ಯುಮೆಂಟೇಶನ್ ಮಾಡಿದ ನಾನಾರೇ ಹೋಗ್ತಾ ಅಲ್ಲಿ ಏನ್ರಿ. ಕಡೆಗೆ ಒಂದ್ ದಿವಸ ನಾ ಇರ್ಲಿಲ್ಲ, ಹಿಂಗಾಗಿ ಸ್ವಲ್ಪ ಅದ ಅನಿವಾರ್ಯ ಹೊತ್ತಿನಾಗ ಬರ್ಬೇಕಾಯ್ತು. ಅದನ್ನ 31ರಿಂದ 41 ಮಾಡಕ್ಕಾಗ. ಇನ್ನು ಎತ್ತನಾಲ್ಕು ನಾವು ಅಷ್ಟೆಲ್ಲ ಮಾತು ಕೊಟ್ಟಿದ್ದೆವು. ನಮ್ಮಲ್ಲಿ ಏನು ಇವತ್ತು 3 ಕೋಟಿ ಲೀಟರ್ ಲೀಟರ್ ಆಗ್ತದೆ. ನಾವು ಅದ್ರದ 40% ಖರೀದಿ ಮಾಡಂಗಿಲ್ಲ. ಕೆಪಾಸಿಟಿ ಏನೈತಲ್ಲ ಅಷ್ಟು ಎತ್ತನಾಲ್ ನಾವು ಖರೀದಿ ಮಾಡಂಗಿಲ್ಲ. ಗುಜರಾತ್ನಾಗ ಅದನ್ನ ಅವ್ರ ಕಡಿಮೆ ಐತಂತ ಎಲ್ಲ ಕರಂದ್ರೆ ಅವ್ರ ಕಾರ್ಖಾನೆ ಎಥನಾಲ್ ಪ್ರೊಡಕ್ಷನ್ ಕಡಿಮೆ ಐತಿ. ಮಹಾರಾಷ್ಟ್ರದ ನಮ್ದು ಎಲ್ಲ ಒಂದೇ ಐತಿ, ಅವರು ಸ್ವಲ್ಪ ಜಾಸ್ತಿ ಐತಿ. ನಮ್ಗೆಲ್ಲನೂ ಕೂಡ ಅಂದ್ರೆ ಆ ಎಥನಾಲ್ ಖರೀದಿನೂ ಮಾಡಂಗಿಲ್ಲ. ಹೀಗಾಗಿ 3 ವಿಚಾರಗಳು ಏನಲ್ಲ, FRP, MSP, ಎಥನಾಲ್ 3 ಕೇಂದ್ರ ಸರ್ಕಾರಕ್ಕೆ. ಅದ್ರ ಗುರುಗಳು ಪೂಜಾರವ್ರು ನಮ್ಗೆ ಬೈಯವರು, ಅದು ಆಗ್ಬೇಕು ದಿವಸ. ಆಮೇಲೆ ಇದೆಲ್ಲಕ್ಕಿಂತ ಹೆಚ್ಚಿಗೆ ದಿವಸ ಈಗ ಉದಾಹರಣೆಗಾಗಿ ಈಗ ಮೊನ್ನೆ ನಿಮ್ಮ ಗೊಂಜಾಳದ್ದು ಪ್ರಾರಂಭ ಆಯ್ತು. 2,200 6,400 ರೂಪಾಯಿ ಮಾಡಿದ್ರು. MSP ಅವರೇ ಹೆಚ್ಚಿಗೆ ಮಾಡಿದ್ರು. ಮತ್ ಕೊಡ್ಬೇಕಾಗಿ ಜವಾಬ್ದಾರಿ ಅವ್ರದಲ್ಲ, ಅದು ನಮ್ಮಾಗ. ಅದು ನಮ್ಮ ಮುಖ್ಯಮಂತ್ರಿಗಳು ಯಾವಾಗಲೂ ಕೂಡ ರೈತರ ಮ್ಯಾಗ, ನಮ್ಮ ಸಿದ್ದರಾಮಯ್ಯನವ್ರ ಬಗ್ಗೆ, ರೈತರ ಇದ್ರ ಬಗ್ಗೆ ಅವ್ರ ಪದ್ಧತಿ ನಾವು ಯಾರು ಪ್ರಶ್ನೆ ಮಾಡಕ್ತಾ ಇರೋದಲ್ಲ. ಮತ್ತು ನಮ್ಮ ಅಂದಿನ ಪ್ರಧಾನಮಂತ್ರಿಗಳು ಇವತ್ತು ಅದೇ ಇದೇ ಹೇಳತ್ತಿದ್ದಾರೆ ಸ್ವಾಮಿಗಳಿಗೆ. ಮನಮೋಹನ್ ಸಿಂಗ್ ಇದ್ರು 70,000 ಕೋಟಿ ರೂಪಾಯಿ ರೈತರ ಸಾಲ ಮನ್ನಾ ಮಾಡಿದ್ರು. ಮ್ಯಾಕ್ಸಿಮಮ್ ಚಾನ್ಸ್ ನೀವು ಕೂಡ ಹುಡ್ಕೊಂಡ್ರಿ, ಎಕ್ಸೆಪ್ಟ್ ಪ್ರಸಪಣ ತೇಲಿ. ಈ ಕಟಬಾಕಿ ಗಿರಾಕಿರಲ್ಲ, ಸೋಮನಾಥ್ ಸೌಕರ್ ಎಲ್ಲ ಇವ್ರಲ್ಲ ಚೀನಿ ಹೊಡೆದ್ರಿ ಏನ್ರಿ. ನಮ್ಮ ಪ್ರಸಪಣ ತೇಲಿ ಪಾಪ ಮರ್ಯಾದೆ ಹಂಜಿ ಕಟ್ಬಿಟ್ಟಿದ್ದ. ಸೋಮಣ್ಣ ಕಮ್ಮಿಗೈತಿ ಪ್ರಸಪಣ ತಟ್ಟಿದ ಪಾಪ ಅವ್ನು. ಈಗ ಸೋಮನಾಥ್ ಸೌಕರ್ ಎಲ್ಲ ಕಟಬಾಕಿ ಇವ್ರೆಲ್ಲ ಗಿರಾಕಿ ಸೋಮನಾಥ್ ಸೌಕರ್ ಗ್ಯಾಂಗ್ ಎಲ್ಲ ಪುಲ್ ವಿರುಪ್ಪ ಇದಾವಲ್ಲ. ನಿಜವಾಗಿ ಯಾರು ಇದು ಮಾಡಿ ಅವ್ರೆಲ್ಲ ಹುಡ್ಕೊಂಡ್ರಿ. ಇಲ್ಲೇದಾರ ಉದಾಹರಣೆ ಕಡೆ ಸೋಮನಾಥ್ ಸೌಕರ್ದ ಕಡೆ ನಮ್ಮ ಪ್ರಸಪಣ ಇವತ್ತು ನಮ್ಮ ಮಧ್ಯೆ ಇಲ್ಲ. ಅವರು ದೊಡ್ಡ ರೈತರು, JP ಪ್ರೆಸಿಡೆಂಟ್. ಅವ್ರು ತಂದಿರೋ JP ಪ್ರೆಸಿಡೆಂಟ್ ಗೊತ್ತಿಲ್ಲ ನಮ್ಮ ಮಧ್ಯೆ. ಬಹಳ ದೊಡ್ಡ 50 ಎಕರೆ ದಕ್ಷಿ ಮಾಡಿದವರು ಆ ಟೈಮ್ನಾಗ. ಯಾಕವಾಗಿರುತ್ತೆ ಕರೆಕ್ಟ್ ಇತ್ತಲ್ಲ ಹೇಳುದು. ನಾನು ಹೇಳ್ತಾರೆ ಏನ್ರಿ ತಮ್ಮಣ್ಣ ಇವನು ಸೋಮನಾಥ ಇವೆಲ್ಲ ಚಾನ್ಸ್ ಚೇಂಜ್ ಮಾಡಿದ್ರಿ, ನಾನು ಹಿಂಸಿಕೊಂಡಿದ್ನಿ ಅಂತ ಹೇಳೋರು ನನಗೆ. ಸೊ ಈಗೆಲ್ಲ ಬಹಳಷ್ಟು ವಿಚಾರಗಳನ್ನ ಹೇಳ್ಯಾರ. ಈಗ ಸರಾಯಿ ಮಾಡೋದು ಬಂದ್ ಮಾಡೋದು ಅಂತ ಹೇಳ್ಯಾರ. ನನಗೆ ಅಷ್ಟು ಸರಳಿಲ್ಲ. ನಮ್ಮ ಮುಖ್ಯಮಂತ್ರಿ ಈಗೆಲ್ಲರೂ ಒಪ್ತೀವಿ ಏನ್ರಿ. ಸರ್ಕಾರ ನಡೆದಿದೆ ಈಗ ಎಕ್ಸೈಸ್ನಾಗ. ಸುಮ್ಮನೆ ನಿಮ್ಮ ಮುಂದೆ ಹೇಳ್ಬೋದು ಏನ್ರಿ. ಆ ಕಡೆ ಮಾತ್ರ ಫುಲ್ ಓಟ್ ಬರ್ತಾವ, ಅದ್ರಾಗ ಏನು ಎರಡು ಮಾತಿಲ್ಲ ಏನ್ರಿ. 100% ಆ ಕಡೆ ಓಟ್ ಬರ್ತಾವ. ನೋಡು ನಾವು ಯಾವ ಮುಂದೆ ಟೈಮ್ ಬರ್ತದೆ ಗೊತ್ತಿಲ್ಲ. ಬಿಹಾರ್ನಾಗ ಆಗ್ಯದ, ಗುಜರಾತ್ನಾಗ ಮೊದಲಿಂದ ಐತಿ. ನೋಡೋಣ ಸಹಾಯ ಮಾಡೋದು ನಿಜವಾಗ ಸಮಸ್ಯೆ ಐತಿ. ಎಲ್ಲಿ ತರ ಅಂದ್ರೆ ನಾವು ನೋಡಿಂಗಿಲ್ಲ. ನಮ್ಮ ಕಡೆ ಬರ್ತಾರೆ ಹೆಣ್ಮಕ್ಳು ಪಾಪ. ನಮ್ಮ ಕುಮಟೆದಾಗ ಒಬ್ಬ ಮೊದಲು ಮನೆ ಅಂದು ಹೆಂಡತಿ ಬಂಗಾರ ಮಾರಿದ, ಮನೆ ಅಂದ ಎಲ್ಲ ಏನೋ ಸಾಮಾನು ಮಾರಿದ ಏನ್ರಿ, ಎಲ್ಲ ಮಾರಿದ. ಮಾಡಿ ಕಳಿ ಕುಡ್ದಿದ್ದೇನು ಮನಿ ಪತ್ರಾಸ್. ಆ ಪತ್ರಾಸ್ ಕಿತ್ತು ಮಾರಿದ. ನಿನ್ನೆ ಒಬ್ಬನೂರು ಗಿರಾಕಿಗಳು ಬಂದು ಒಟ್ಟರು, ಯಾರಾದ್ರೂ ಒಬ್ಬನೂರು ಇರಲಿ. ನಿನ್ನೆ ಬಂದಿದ್ರು ಎಲ್ಲರೂ. MSIL ನಮಗೆ ಇಲಾಖೆ ಐತೆ. MSIL 7 ವರ್ಷದಿಂದ ಆಗೈತದ. ಈಗ ನಾ ಬಂದಾಗ ಚಾಲು ಮಾಡಿಲ್ಲ. ಮತ್ತು ನಮ್ದೊಂದು ಫಿಲಾಸಫಿ ಐತಿ, ಎಲ್ಲಿ ಸರಾಯಿ ಅಂಗಡಿ ಅದಲ್ಲ ಅಲ್ಲಿ MSIL ಕೊಡತ್ತೀನಿ ನಾನು. ಈಗಿದ್ರ
ಇದ್ರದಾಗ ಇನ್ನೊಂದಾದ್ರೂ ನಮ್ಗೇನು ತೊಂದರೆ ಇಲ್ಲ. ಹೊಸದಾಗಿ ಮಸಾಲೆ ನನ್ನೇನು ಚಲೋ ಆಗೋಣ ಸರ್, ಅಂಗಡಿ ಆ ಊರಾಗ ಚಲೋ ಆಗೋಣ. ಯಾಕೆ ನಾವು ಇಲ್ಲಿ ಹೋರಾಟ ಮಾಡೋದು ಅದೇ ಐತೆ ನಮ್ಗೆ. ನಾವೊಂದು ಸಕ್ಕರೆ ಪ್ಯಾಕೆಟ್ ಸಿಕ್ಕೊಂಡಿದ್ನಿ. ಎಸ್ ಟಿ ಪಾಟೀಲ್ರು ಬಸವೇಶ್ವರ ಶುಗರ್ಸ ಎಸ್ ಟಿ ಪಾಟೀಲ್ ಚಾಲೂ ಮಾಡಿದ್ರು. ಮುಂದೆ ಏನ್ರಿ ಮಾಡಿದ್ರು, ಮುಂದೆ ಅವರು ಎಸ್ ಟಿ ಪಾಟೀಲ್ ತಿಳ್ಕೊಂಡ್ರು. ನಾವು ಬೇಡಪ್ಪ ಅಂತ ಕೊಟ್ಟನೆ ಅವ್ನು ಟೊಪ್ಪಿಗೆ ಹಾಕಿ ನಾನು ರೊಕ್ಕ ಕೊಟ್ಟಿಲ್ಲ. ಇದಕ್ಕೆ ನಾವು ನಿಮ್ಮ ಕಡೆ ಬೇಯಿಸ್ಕೊಂಡು ಬರ್ತೀವಿ ನಮ್ದು ಬಿಟ್ಟು ಅದು ಮನೆ ಒಬ್ಬರು ಅವ್ರ ಕೇಳ್ತಾರೆ, ನಿಮ್ದೇ ಅಂತ ರೀ ಸರ್ ಅಂತ ಕೇಳ್ತಾರೆ. ಮರ 2 ಸಲ ಪೇಪರ್ ಹಾಕಿ ನಾನು ಇದ್ರಂಗೆ ಹೊರಗೆ ಹೋಗಿನಿ ಅಂತ ಹೇಳಿ ನಾ ಪೇಪರ್ ಪ್ರಕಟಣೆ ಕೊಟ್ಟಿನಿ ಅಂತ ನನಗೇನು ಬೈಬೇಡಪ್ಪ ಮರ. ಮರ ಹಂಗೆ ಹೇಳ್ಬಿಡಿ, ಎರಡು ಥರ ಆಗ್ಬೇಕಿತ್ತು ನಂದು. ಈಗ ಇದೆಲ್ಲಕ್ಕಿಂತ ಹೆಚ್ಚಿಂದು ಇವತ್ತು ನಮ್ಗೆ ಒಂದು ನಾವು ನೀರಾವರಿ ಜಮೀನುಗಳ ಬಗ್ಗೆ ಮಾತಾಡ್ತೀವಿ, ರೈತರ ಬಗ್ಗೆ ಮಾತಾಡ್ತೀವಿ. ನಿಜವಾಗಿ ಅತ್ಯಂತ ಸಂಕಷ್ಟದಾಗಿರೋರು ಅಂದ್ರೆ ಈ ಮಳೆ ಆಧಾರಿತ ಕೃಷಿ ಮಾಡೋರು. ಮಳೆ ಆಧಾರಿತ ಕೃಷಿ ಮಾಡೋರನ್ನಷ್ಟು ಬಾಳೆ ಬಹುಶಃ ಮಾಡ್ಲಿಕ್ಕಂದ್ರೆ ಚಲೋ. ಅವು ಹಾಕಿದಂತ ಗೊಬ್ಬರ ಬೀಜ ವಾಪಸ್ ಬರಂಗಿಲ್ಲ, ಬಹಳ ತೊಂದರೆ ಇದಾಗಿತ್ತಂತ ಅವ್ರ ಮೇನ್. ಕಬ್ಬು ಬೆಳೆಗಾರಲ್ಲ ನೀವು ಶ್ರೀಮಂತರು, ಏನದು ಹೇಳ್ಬೇಡ್ರಿ ನೀವು. ನಮ್ಮ ಸಮಸ್ಯೆ ಏನದಲ್ಲ, ಇವೆಲ್ಲ ಪಾಪ ಜೋಳ ಹಾಕಿಲ್ಲ. ಈಗ ಜೋಳ ಅಂತೀವಿ, ಪ್ರಸಿದ್ಧವಾದ ದೋಣಿ ಜೋಳ ಅಂದ್ರೆ ನಮ್ದು ಭಾರಿ ಸ್ಪೆಷಲ್. ಅದು ಅದಕ್ಕೆ ಜೇಟ್ ಆಗಲಿಕ್ಕೆ ಪ್ರಯತ್ನ ಮಾಡತ್ತೀನಿ. ಇಂಥ ಜೋಳ ನಿಮ್ಗೆ ಎಲ್ಲಿ ಸಿಗುದಿಲ್ಲ. ಇವ್ರದ್ದು ಸಮಸ್ಯೆಗಳು ಭಾಳ ಅದಾವು. ಅದನ್ನು ಕೂಡ ಇವತ್ತು ದಿವಸ ಆ ಬಗ್ಗೆನೂ ಕೂಡ ನಾವು ಗಮನ ಹರಿಸುವಂಥದ್ದು ಆಗಬೇಕು. ಮತ್ತು ಆಗಲೇ ಅವನು ಹೇಳಿದೆ ಕರೆಂಟ್ ಬರೀ ನಾನು ನೀರು ಮಾಡಿಲ್ಲ, ನನ್ಗೆ ಗೊತ್ತಿತ್ತು ನೀರಿದ್ದಾಗ ಕರೆಂಟ್ ಇಲ್ಲ, ಕರೆಂಟ್ ಇದ್ದಾಗ ನೀರಿಲ್ಲ ಅಂತಿತ್ತು. ಅದಕ್ಕೆ ಬಹುಶಃ 42 ಸ್ಟೇಷನ್ ನಮ್ಮಲ್ಲಿ ನಮ್ಮ ಅಧ್ಯಕ್ಷದಾಗ ಎಟ್ಟಾಗ ಸ್ಟೇಷನ್ ಇವು ಸಮೋಸಕರ ಏನ್ರಿ 5 ತಿಕೋಟ ತಾಲೂಕಿನಾಗ 5 110 KV ಸ್ಟೇಷನ್, 2 110 KV ಇದು ಹಾಗೂ 1 200 KV ಸ್ಟೇಷನ್ ಒಂದು ದಿವಸ ಬಬಲೇಶ್ವರದಾಗ. ಅಲ್ಲಿ ನಮ್ಮ ನಾನು ಜಿಲ್ಲಾ ಉಸ್ತುವಾರಿ ಮತ್ತು 2013-2014 ಸುಮಾರು 42 ಸ್ಟೇಷನ್ಗಳು ಮಾಡಿವಿ. ಹಿಂಗಾಗಿ ಕರೆಂಟ್ದು ಅದು ಕೂಡ ಬ್ಯಾಲೆನ್ಸ್ ಆಗ್ಯದ. ಬರೇ ನೀರಟ್ಟೆ ಮಾಡಿಲ್ರಿ, ಆದ್ರೆ ಕರೆಂಟ್ ಯಾರು ಲೆಕ್ಕ ಹಿಡಿಯಂಗಿಲ್ಲ. ನಮ್ಮ 2050 ತನಕ ನಾವು ಪ್ಲಾನ್ ಮಾಡ್ಕೊಂಡಿದೀವಿ ಕರೆಂಟ್. ನಮ್ಗೆ ಗೊತ್ತೈತಿ, ಯಾಕಂದ್ರೆ ಕರೆಂಟ್ ಇದಾಗ ನೀರು ಇರಂಗಿಲ್ಲ, ನೀರಿದಾಗ ಕರೆಂಟ್ ಇರಂಗಿಲ್ಲ. ಏನೇನು ಪಾಲಿಸಿ 12 ತಾಸು ಆಗ್ಬೇಕು ಅದಲ್ಲ, ಅದು ಬೇರೆ ಆಗ್ತದೆ. ಅದಕ್ಕೂ ಒಂದು ಸತ್ಯ ಹೇಳಿದ್ರೆ ಹೇಳ್ತೀನಿ, ಮತ್ತೆ ಅದ್ರ ನಿಮ್ಗೆ ಬೇರೆ ಹೇಳ್ತೀನಿ, ವಿಪರೀತ ಹೇಳ್ತಾನೆ ಬೇರೆ. ಈಗ ಶಿವ ಯೋಜನೆ ಅಂತ ಪ್ರಾರಂಭ ಮಾಡಾಕ್ತಿದ್ವಿ ನಾವು. ಪ್ರಶಾಂತ್ ಪ್ರಕಾಶ್ ಅವ್ರದ್ದು, ಆಮೇಲೆ ನಿಮ್ಮ ಏನು ತಿಪ್ಪೂರ್ನಾಗ ಅದಲ್ರಿ ಅಕ್ಷಯ ಪಾತ್ರ, ಅವ್ರ ಜೊತೆ ಹೊಂದಾಣಿಕೆ ಮಾಡಿ ಪ್ರತಿ ವರ್ಷ 50 ಲಕ್ಷ ನಾನು ಬೇಡಿ ಸಂಸ್ಥೆ ಕೊಡ್ತಾರೆ. 5 ವರ್ಷ ಅವರು ಬಹಳ ಸ್ಲೋ ಆಗಿ ಮಾಡ್ತಾರೆ. ಈಗ ಪೈಲಟ್ ಲಿಂದ ಸ್ಟಾರ್ಟ್ ಮಾಡ್ಯಾರ. ನೆಕ್ಸ್ಟ್ ಶಿವ ಯೋಜನೆ ಆದ್ರೆ ಈ ಅಕ್ಕಗಳಿಗೆ ಫೈಲ್ ಹಾಕತಿ, ನಿಮ್ದಲ್ಲ ಈ ಕಡೆ ಪೈಲಟ್ ಆಗಿ ಈಗ ಪ್ರಾರಂಭ ಮಾಡಿದ್ದೀವಿ. ಒಟ್ಟಾರೆ ಬಹಳ ಸಂತೋಷದ ಇವತ್ತು ನಮ್ಮ ಸತ್ಲಿಂಗಯ್ಯ, ನಮ್ಮ ಸಾಲಿಮಠವರು ಅಂತ ಒಂದು ಪ್ರೀತಿಯಿಂದ ವಿಶ್ವಾಸದಿಂದ ಕರೆದು ನನಗೆ, ಮತ್ತು ಪ್ರತಿ ಸಲ ನನಗೆ ಎಲ್ಲರೂ ದಿನ ನಮ್ಮ ಮನ್ಯಾಗ ಒಂದು ಬಾಕ್ಸ್ ಇರ್ತೈತಿ. ಏನಾರ ಒಂದು ಏನು ಬೆಳಿತಾರೆ, ಮಾವಿನ ಹಣ್ಣರೇ ಬೆಳಿತಾರೆ, ಏನ್ರ ಬೆಳಿತಾರೆ. ನಮ್ಮ ಅಧ್ಯಕ್ಷರಲ್ಲಿ ಎಲ್ಲ ಕಡೆ ಬಂದು ಫಸ್ಟ್ ಅರ್ಪಣೆ ನಾನು ಮಾಡ್ತಾರಪ್ಪ. ನಾವು ಸ್ವಾಮಿಗಳಿದ್ದಂಗೆ ನಮಗೂ ಬರ್ತೈತಿ, ದಕ್ಷಿಣ ಬರ್ತಿರ್ತೈತಿ. ಏನ್ರಿ ನಮಗೆಲ್ಲ ಬರ್ತಿರ್ತೈತಿ. ಇನ್ನ ಕಡೆ ಬೆಂಗಳೂರು ತನಕ ತಂದು ಕೊಡ್ತಾರಲ್ಲಿ. ಹೀಗಾಗಿ ನಿಮ್ಮ ಪ್ರೀತಿ ವಿಶ್ವಾಸ ಅದು ಮುಖ್ಯ ಅಂತ ದಿವಸ. ನೀವು ಅಷ್ಟೆಲ್ಲ ಪ್ರೀತಿ ವಿಶ್ವಾಸ ಕೊಟ್ಟಿರಿ. ನಾನೇನು ಮಾಡಾಗೈತಿ, ಈಗ ನೀರಾವರಿ ಬಿಟ್ಟು ಇಂಡಸ್ಟ್ರಿ ಸಿಕ್ಕೊಂಬಿಟ್ಟು ಇದಕ್ಕೆ ಅದಕ್ಕೆ ಭಾಳ ಅಂತ ನಾವೇನೋ ಲ್ಯಾಂಡ್ ಅಕ್ವಿಷನ್ ಮಾಡಕ್ ಗೊತ್ತಾ ಮತ್ತು ಸ್ಟ್ರೈಕ್ ಚಲೋನ ಏನ್ರಿ. ನಮ್ಮ ಸಮಸ್ಯೆ ಹಿಂಗದಾವ. ಅದೇನೇ ಇರ್ಲಿ, ನಾ ಯಾವಾಗಲೂ ಒಂದು ಮಾತನ್ನ ವಿಶ್ವಾಸ ಇಟ್ಟಾವ. ನಾ ಯಾವಾಗಲೂ ಸ್ವಲ್ಪ ಶರದ್ ಪವಾರ್ ಬಾರಾಮತಿ ಏನೈತಲ್ಲ, ಬಾರಾಮತಿ ಮಾಡಲ್ ಇವತ್ತು ಹೆಂಗ ನೀರಾವರಿ ಐತಿ, ಕೈಗಾರಿಕೆ ಅದ, ಆಹಾರ ಸಂಸ್ಕರಣಾ ಘಟಕಗಳದಾವ, ಹೈನುಗಾರಿಕೆ ಅದಾವ. ಇವು 4 ಆಗ್ಬೇಕು. ಆ 4 ಆದ್ರೆ ಆ ಜಿಲ್ಲೆ ಅಭಿವೃದ್ಧಿ ಆಗ್ತದೆ. ಅದಕ್ಕೆ ನಮ್ಗೆ ಏನಾರ ಒಂದು ದಿವಸ ಒಂದಿಲ್ದ ಒಂದು ದಿವಸ ನಾವು ಬಾರಾಮತಿನ ಹಿಂದೆ ಹಾಕ್ಬೇಕು ಅಂತೇಳಿ ಕನಸು ಐತಿ. ಅದು ಸಿದ್ದೇಶ್ವರ ಹಬ್ಬಗಳ ಒಂದು ಆಶೀರ್ವಾದ ಇತ್ತು, ಅದು ಕನಸು ಆಗ್ತೈತಿ. ಆ ದಶಲ್ಲಿ ಆ ಪ್ರಯತ್ನಗಳನ್ನ ಹೆಜ್ಜೆಯನ್ನು ಇಡ್ತಾ ಇದೀವಿ ಅನ್ನೋ ಮಾತನ್ನ ಸಂದರ್ಭ ಹೇಳಿ ಇವತ್ತು ಬಹಳ ಸಂತೋಷದಿಂದ ಈ ಕಾರ್ಯಕ್ರಮದಲ್ಲಿ ನಾನು ನಿಮ್ಮ ಗೌರವವನ್ನು ಸ್ವೀಕರಿಸಿದ್ದೇನೆ, ಪ್ರೀತಿಯನ್ನು ಸ್ವೀಕಾರ ಮಾಡಿದ್ದೀನಿ. ಇವತ್ತು ಇಲ್ಲಿ ಇಬ್ಬರು ಹೋರಾಟಗಾರರು, ಶಶಿಕಾಂತ್ ಗುರೂಜಿಯವರು ಮತ್ತು ನಮ್ಮ ಚಿನ್ನಪ್ಪ ಪೂಜಾರಿ ಅವರು ಇಬ್ಬರು ಬಂದು ಇವತ್ತು ದಿವಸ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ನಮ್ಮ ಅಭಿವೃದ್ಧಿ ಕಡೆ ಇವತ್ತು ದಿವಸ ನನ್ನ ಮತಕ್ಷೇತ್ರದಲ್ಲಿ ಮತ್ತು ಜಿಲ್ಲೆಯಲ್ಲಿ ಆಗಿರುವಂತಹ ಅಭಿವೃದ್ಧಿ
ಗೊತ್ತದ ನಡೆದರೆ ಮುಂದೆ ಇದು ಇಲ್ಲಿಗೆ ನಿಲ್ಲಲ್ಲ. ಈಗ ಸುಮ್ಮ ಭಾಕ್ಷೆ ಆಗೋದು, ಈಗ ಎಂಟ್ರಿ ಆರ್ಡರ್ ಇದ್ದಂಗೆ ಅದು. ಇನ್ನ ಫೈನಲ್ ಆರ್ಡರ್ ಅಂದ್ರೆ 524 ಆಗಬೇಕು, ಹೊಲಗಳು ನೀರು ಹಾಕಬೇಕು, ಎಲ್ಲ ಭಾಳಷ್ಟು ಅದಾವ. ಇನ್ನ ಅದು ಬರ್ತದೆ, ಸಮಯ ಬರ್ತದೆ. ಆದ್ರೆ ಇವತ್ತು ಸಹ ರಾಜಕೀಯವಾಗಿ ಯಾರು ಅಧಿಕಾರನಾಗ ಇರ್ತೀವಿ, ಯಾರು ಅಧಿಕಾರನಾಗಿಲ್ಲ, ಏನಿಲ್ಲ, ಇವೆಲ್ಲ ನಡೀವೇ ಬರ್ತದೆ ಸರ್. ಅದು ನಮ್ಮ ಪ್ರಯತ್ನ ಏನದ, ಆ ಪ್ರಯತ್ನವನ್ನ ನಾವು ಮುಂದುವರ್ಸ್ಕೊಂಡು ಹೋಗುವಂತ ಏನು ಅದು ಬಿಡಪ್ಪ, ಅವೆಲ್ಲ ಮುಂದೆ ಮಾತಾಡ್ತೀವಿ. ಈಗ ಬಿಡು, ಬಿಡು, ಈಗ ಕೊಡು ಅವಂಗ. ಅದು ಏನದು ಗೋಡೌನ್ ಹೇಳ್ಬೇಕಂದ್ರೆ ಇದಕ್ಕೆ ನೀವು ಇದು ಅದಲ್ಲ ಏನಲ್ಲ, ಇವೆಲ್ಲ ಗ್ಯಾರಂಟಿ ಸ್ಕೀಮ್ಸ್ ಎಲ್ಲ ಹೇಳ್ತಾವ ಅಂತ. ಯಾವ ಬಿಟ್ಟಿವಿ ಹೇಳ್ರಿ, ಏನ್ ಬಿಟ್ಟಿವಿ ಹೇಳ್ರಿ? ಈಗ ಮತ್ತೆ CSR ನಾಗ ಇಂಡಸ್ಟ್ರಿನ CSR ನಾಗ ಎಲ್ಲಾ ಸಾಲಿ ಕೊಡೋದು ಸರ್ಕಾರಿ ಸಾಲಿ. ಒಂದೊಂದು ಸಾಲಿಗೆ 1 ಕೋಟಿ 2 ಕೋಟಿ 5 ಕೋಟಿ ಎಲ್ಲ ಮನ್ಗಂಡ್ ಏನದ. ಕಾನ್ವೆಂಟ್ ಸಾಲಿ ಇಲ್ಲ, ಕರ್ಮಸ್ಥಳ ಅಂತ ಸಾಡೆ ಗ್ರಾಮದಾಗ ಈಗ ನಮ್ಮ BLD ಸಂಸ್ಥಾದಾಗ ಅಂತ ಬಿಲ್ಡಿಂಗ್ ಇಲ್ಲ, ಅಂತ ಬಿಲ್ಡಿಂಗ್ ಮಾಡ್ಕೊಡಿದಾರೆ. ಹಂಗ ಎಲ್ಲಾರು ಮಾಡಾಕತ್ತಿದೀವಿ. ಎಲ್ಲ ಸ್ಕೂಲ್ ಬ್ಯಾಗ್ ಹಿಡ್ಕೊಂಡು ಏನಾರು ಹೋಗಿ ಯಾವ್ದು ಕಡಿಮೆ ಮಾಡಿಲ್ಲ. ಅದು ಸ್ವಲ್ಪ ಓಟ್ ಹಾಕೋತೀವಿ, ಸ್ವಲ್ಪ ಆ ಕಡೆ ಈ ಕಡೆ ಹೋಗ್ತಿರ್ತಾವ, ಜಾತಿ ಉಪಜಾತಿ 108 ಎಲ್ಲ ಅಪ್ಪೋಲು ಅಂತ ಹೇಳ್ಯಾರ. ನಮ್ಗೇನ ಸೂಕ್ಷ್ಮವಾಗಿ ಹೇಳ್ಯಾರ ಅವರು ಏನ್ರಿ. ನಮ್ಮ ಶಿಷ್ಯಗಳು ಒಂದು ಮಾತು ಹೇಳ್ಯಾರ, ನಮ್ಮ ಲಿಂಗಾಯತ ಒಂದು 2 ನಾಳೆ ಬಸವ ಜನ್ಮಭೂಮಿ ಬಂದ ನಾವು ಬಸವಣ್ಣ ಬಿಡಾಕತ್ರ ಕಡೆ ಆಗಂಗಿಲ್ಲ. ಬಸವ ಜನ್ಮಭೂಮಿ ಬಂದಿ ಆದ್ರೂ ನೀವೇನಂದಿರಲ್ಲ, ಸೂಜಿ ಹಾಕಿ ಕೆಲಸ ಮಾಡ್ರೆ ಸೂಜಿ ಹಾಕಿ ಕೆಲಸ ಮಾಡ, 2 ಕೂಡ್ಸು. ಆದ್ರ ಅದು ನಮ್ಮ ಕೈ ಆಗಿಲ್ಲ, ನಿಮ್ಮ ಕೈ ಜಾಸ್ತಿ ಜನರ ಕೈ ಆಗಿಲ್ಲ, ನಿಮ್ಮಲ್ಲಿ ಐತಿ ಮೊದಲು. ನೀವು ಒಂದಾರ ನಮ್ಗೆಲ್ಲ ಪ್ರಾಬ್ಲಮ್ ಬರ್ತಿರ್ತದೆ, ಹೌದಲ್ರಿ? ಹಾ ಆಯ್ತು, ನಾವು ಸೂಜಿ ಹಾಕಿ ಕೆಲಸ ಮಾಡ್ತೀವಿ. ಈಗೆಲ್ಲರೂ ನಮ್ಗಡ ಸುಧಾರ ಯಾವ್ದಾರು 14 ಹೇಳಿದ್ರಲ್ಲ, ನೀವು ಅದ ಟ್ರಯಲ್ ಮಾಡಿದ್ರಿ. ಅದ್ರ ಇದು ಜನತಾ ಜನಾರ್ದನ್ ಮುಂದೆ ಅದ ಆಗಲ್ಲ. ಅದು ಯಾಕಂದ್ರೆ ನೀರು ಕೊಟ್ಟು ಮಾಡಿ ಹ್ಯಾಂಡಲ್ ಮಾಡ್ತಾರೆ. ಅದಕ್ಕೆ ಅದು ಪುರುಷ ಅವ್ರು ಹೇಳ ಬೇರೆ ವಿಷಯ, ನಿಮ್ದೆಲ್ಲ ಆಗ್ತಾರೆ. ನಮ್ಮೊಳಗೆ ನಮ್ಮ ಮನೆ ಜಗಳ ಅದನ್ನು ಕೂಡ ಸರಿಯಾಗಿ ಓದಿಷ್ಟಲ್ಲಿ ಒಬ್ಬಗಳು ಎಲ್ಲ ಕೆಲಸ ಮಾಡೋಣ ಅಂತ ಮಾತನ್ನು ಹೇಳಿ, ಇವತ್ತು ವಿಶೇಷವಾಗಿ ಇವತ್ತು ಮುರುಗೇಂದ್ರ ಶಿವಾಚಾರ್ಯರು ಮುಂದಾದ ಅಪ್ಪಗಳು ನಮ್ಮ ಅಧ್ಯಕ್ಷತೆ ಪ್ರಶ್ನೆ ಇಲ್ಲ. ಹಂಗೆ ನಾವು ಇದು ಮಾಡೋದಪ್ಪ ಅವ್ರು ಬಂದಾರ ಬೇರೆ ಕಡೆದು. ಈಗ ಅವರು ನಮ್ಮ ಜಿಲ್ಲೆಯವರು ಅದೇನಿರೋದು. ಮತ್ತು ಮುಖ್ಯವಾಗಿ ನಮ್ಮ ಶಶಿಕಾಂತ್ ಗುರೂಜಿ ಮತ್ತು ಚಿನ್ನಪ್ಪ ಪುಯ್ಯರವರು ಬಂದು ಇವತ್ತು ನಮ್ಮ ಅಭಿವೃದ್ಧಿಯನ್ನು ನೋಡಿದ್ದಾರೆ. ಆ ಸಕ್ಕರೆ ಯೋಜನೆ ಒಂದು ನಾನು ಏನು ಸ್ಕೀಮ್ ಮಾಡಿದ್ರು, ಡ್ರಿಪ್ ಇರಿಗೇಷನ್ ಸ್ಕೀಮ್ ನಿಮ್ಗೆ ಹಂಚ್ಕೋತೀನಿ ಮಾಡಿ ಅದೊಂದು ಮಾಡಿದ್ರೆ ಒಂದು ಭಾಳ ಭಾಳ ಬ್ಯೂಟಿಫುಲ್ ಸ್ಕೀಮ್ ಐತಿ. ನೀವು ಅದನ್ನ ನೋಡಿದ್ರೆ ಗಾಬರಿ ಆಗ್ತದೆ. ನಾವು 1,000 ಮಂದಿ ಎಕ್ಸಾಂಪಲ್ ತಗೊಂಡಿವಿ. ರೈತರು ಏನೇನು ಮಾಡ್ತಾರಲ್ಲ, ಈಗ ನೀವು ಮಾಡಿರಿ ಬೆಳೆದಿದ್ದು ಡ್ರಿಪ್ ಆಗೋದ್ರಿಂದ ಎಷ್ಟು ನಿಮ್ಮದು ಆಗೈತೆ ನಿಮಗೂ ಗೊತ್ತಿದ್ದಲ್ಲ. ಡ್ರಿಪ್ ಆದ್ರೆ ಇವತ್ತು ಆದಾಯ ಹೆಚ್ಚಿಗಾಗ್ತೈತಿ, ಫ್ಯಾಕ್ಟ್ರಿಗಳಿಗೂ ಲಾಭ ಐತಿ, ಅವ್ರಿಗೂ ಮ್ಯಾಚೂರ್ಡ್ ಕೆಲ್ಸ ಇರ್ತೈತಿ ಏನ್ರಿ. ಮ್ಯಾಚೂರ್ಡ್ ಕೆಲ್ಸ ಇದಕ್ಕೆ ಅವ್ರಿಗೆ ಜಾಸ್ತಿ ಇಷ್ಟ ಹೋಗ್ತೈತಿ, ಎಲ್ಲರೂ ಕೂಡ ಅದ. ಹಿಂಗಾಗಿ ಪಗಾಸ್ ಜಾಸ್ತಿ ಆಗ್ತೈತಿ, ಮೊಲಾಸಿಸ್ ಜಾಸ್ತಿ ಆಗ್ತೈತಿ. ನಾನು ಭಾಳ ಬ್ಯೂಟಿಫುಲ್ ಸ್ಕೀಮ್ ಮಾಡಿದ್ರಿ. ನಾವು ಅಷ್ಟಲ್ಲ, ಅದು ಸಲುವಾಗಿ ಭಾಳ ತಲೆ ಕಟ್ಸ್ಕೊಂಡು ಬೆಂಗಳೂರಿನಾಗ ವಿಧಾನಸೌಧ ಮೀಟಿಂಗ್ ಮಾಡಿದ್ವಿ. ಎಲ್ಲ ಶುಗರ್ ಫ್ಯಾಕ್ಟರಿಗಳು ಕೃಷಿದಾಗ ಕರೆಸಿ ಮೀಟಿಂಗ್ ಮಾಡಿ ನಮ್ದು ಫೈನಾನ್ಸ್ ಅವ್ರದ್ದು ಸ್ವಲ್ಪ ಬಗ್ಗೆ ಇರಲಿಲ್ಲ. ಹಿಂಗಾಗಿ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಅಂದ್ರೆ ಭಾಳ ಕಷ್ಟ ಅದು. ನಾನು ಅದು ಒಂದು ಒಳಗೆ ಹೋಯ್ತಂದ್ರೆ ಹೊರಬೋದು ಕಷ್ಟನೇ ಇರೋದು. ಹೀಗಾಗಿ ಅದೊಂದು ಅದನ್ನೊಂದು ಯೋಜನೆ ಮುಂದುವರ್ಸ್ಕೊಂಡು ಹೋಗೋಣ ಅನ್ನೋ ಮಾತನ್ನು ಹೇಳಿ, ಇವತ್ತು ಸಮಯ ಭಾಳ ಆಗ್ಯದ. ಇವತ್ತು ನಾನು ತಾವೆಲ್ಲರೂ ಇಷ್ಟೊತ್ತನವ್ರಿಗೆ ಕೂತು ಇದು ಮಾಡಿದಿರಿ. ಇನ್ನೂ ಭಾಳಷ್ಟು ಐತಿ. ಇನ್ನ ಹಳ್ಳಕ್ಕೆ ಹಳ್ಳ ತುಂಬುದೊಂದು ಮಾಡಾಕತ್ತಿದೀವಿ ಎಲ್ಲ. ಏನಟ್ಟು ನಿಮಗೆಲ್ಲ ಅದು ಟ್ರಯಲ್ ಚಲೋಕೈತಿ. ನಿಮ್ಮ ಹಿರಿಯರೆಲ್ಲ ತ್ರಾಸ್ನಾಗ ಹೋಗ್ಯಾರ, ನೀವು ಮಾತ್ರ ಆರಾಮಾಗಿರ್ತೀರಿ ಏನ್ರ. ಅದು ಇಷ್ಟೇ ಹೇಳಿದ್ರಲ್ಲ, ಅದು ಬಂದಿದ್ದು ಸ್ವಲ್ಪ ಈ ಕಡೆ ಹೋಗ್ಲಿ, ಮತ್ತು ನಮ್ಮ ವಿರೋಧ ಪಾರ್ಟಿ ಕಡೆ ಹೋಗೋದು ಆಗ್ಬಾರ್ದು ಏನ್ರಿ. ಆ ಬಂದಿದ್ದು ನಾವು ಕೇಳೋದಲ್ಲ, ಸ್ವಲ್ಪ ಅಕ್ಕಗಳು ಕೈ ಕೊಡ್ರಿ, ನೀವು ಕೊಡ್ಬೇಡ್ರಿ, ವಾಪಸ್ ಹೋದ್ರಿ. ಮತ್ತು ಗೃಹಲಕ್ಷ್ಮಿನೂ ಕಸ್ಕೊಳ್ತಾರ, ಮತ್ತೆ ಹೇಳಕ್ ಬರಂಗಿಲ್ಲ. ಪತ್ರಾಸ್ ಮಾಡಿದವ್ರು ಗಿರಾಕಿಗಳು ಮನೆ ಬಂಗಾರ ಮಾಡಿದ, ಬಾಂಡೆ ಸಾಮಾನು ಮಾರಿದ, ಎಲ್ಲ ಮಾರಿ ಕಡೆಗೆ ಪತ್ರಾಸ್ಕೋದ್ರೆ ಅವ್ನು ಗಿರಾಕಿ. ಪಾಪ ಹೆಣ್ಮಕ್ಳು ಬಂದಿರ್ತಾರೆ, ಸಾಹೇಬ್ರ ನಮ್ಮ ಮನೆಗೆ ಪತ್ರಾಸು ಕಿತ್ತು ಮಾಡ್ಯಾನ್ರಿ ಅವ. ಪತ್ರಾಸ್ ಇರ್ತಾವ್ರಿ, ಅದನ್ನ ಕಿತ್ಕೊಂಡು ಮಾರಾಟ ಮಾಡಿ ಕೊಡ್ದವ. ಹುಬ್ನೂರ್ದಾಗ ಮನೆ ಹೇಳ್ತಾರ, ಸಣ್ಣ ಹುಡುಗರು ಕೂಡ ಆಗ್ತಾವ್ರಿ, 8 ವರ್ಷದ 12 ವರ್ಷದ ಅಂತೇಳಿ ಹುಬ್ನೂರ್ದವ್ರು MSA. ಆಯ್ತದ ನಾನು ಡಿಪಾರ್ಟ್ಮೆಂಟ್ ಐತೆ ಅದು ಕಿತ್ತು ನೋಡಿ ಡೈರೆಕ್ಟ್ ಆಗ್ತಾನೆ. ಎಲ್ಲದವಲ್ಲ ಆ ಊರಿಗೆ ಕಳಿಸ್ತೀವಿ. ಇದ್ದಲ್ಲಿ ನಾವು ಮತ್ತೆ ನಮ್ದು ನಡೆದ ಸರ್ಕಾರ ನಡೆದಿದೆ ಎಕ್ಸೈಸ್ನಾಗ, ಅದನ್ನ ಬಡ ಮಾಡಕ್ಕಾಗಲ್ಲ. ಅದು ಇದು ತಗೊಂಡು ಎಲ್ಲದಾವಲ್ಲ ಅಲ್ಲಿ ನನ್ನ ಮ್ಯಾಗ ಬರಂಗಿಲ್ಲ. ನಾನಾಗಿ ಎಲ್ಲಿನೂ ಕೂಡ ಚಾಲು ಮಾಡಿಸ್ಕೊಟ್ಟಿಲ್ಲ. ಮತ್ತೆ ಎಲ್ಲಿನೂ ಯಾವ ಊರಾಗ ಇಲ್ಲಲ್ಲ, ಆ ಊರಾಗ ಚಾಲು ಮಾಡಿಸ್ಕೊಟ್ಟಿಲ್ಲ.
ಇಲ್ಲಿ ಬಿಡು, ನೀವು ಹಂಗಾದ್ರೆ ಇಲೆಕ್ಷನ್ ಬಂದಾಗ ಗೊತ್ತಾಗ 45,000 ಓಟ್ ಎಲ್ಲಿ ಬರ್ತಾವ, ಸುಮ್ ಬರ್ತಾವ. ನಾವು ಹಂಗ ನಾ ಮಾಡಿದ ಕೆಲಸ ನೋಡ್ಬೇಕಂದ್ರಿ ನಾ ಮತ್ತೆ ಕ್ಷೇತ್ರಕ್ಕೆ ಹೋಗ್ಬಾರ್ದು, ನಾಮಿನೇಷನ್ ಕೊಟ್ಟು ಸುಮ್ಮನೆ ಇರ್ಬೇಕು. ಆದ್ರೂ ನಮ್ಮನ್ನ ಮನಗಂಡು ಗುಮಾಸ್ತಾರೆ ಇಲೆಕ್ಷನ್, ಮತ್ತೇನು ಆಗಿರಿಲ್ಲ. ಎಲ್ಲಾ ರೀತಿಯಿಂದ ಕೇಳ್ತೀರ. ಅದೇ ಇರಲಿ, ಇವತ್ತು ಮತ್ತೊಮ್ಮೆ ನಮ್ಮ ಗಾತ್ಲಿಂಗಯ್ಯ ಸಾಲಿಮಠ ಅವರಿಗೆ ನನ್ನ ಅವ್ರ ಪ್ರೀತಿ ವಿಶ್ವಾಸವನ್ನು ವ್ಯಕ್ತಪಡಿಸಿದ್ದಾರೆ. ಇವತ್ತು ಎಲ್ಲರನ್ನೂ ಕರೆಸಿ, ನಿಮ್ಮೆಲ್ಲರನ್ನು ಕರೆಸಿ, ಪೂಜೆ ಶ್ರೀಗಳು ಕರೆಸಿ, ಇಬ್ರು ಹೋರಾಟಗಾರರು. ಯಾಕಂದ್ರೆ ನಮ್ಮವ್ರು ದಕ್ಷಿಣ ಕರ್ನಾಟಕದಾಗ ಉತ್ತರ ಕನ್ನಡ ಹೋರಾಟಗಾರ ಸ್ವಲ್ಪ ಫರ್ಕ್ ಅದ. ಹೋರಾಟ ನಾಯಕ ನಾವು ಹೇಳಿದೆವು. ನಮ್ಮವ್ರು ಅದಾರ, ಅವ್ರು ಹೋರಾಟ ಮಾಡ್ತಾರೆ, ನಮ್ಮವ್ರಿಗೆ ಜಗಾಡು ನಾವು ನಡೀತಿರ್ತದ, ಅದನ್ನ ನಿಭಾಯಿಸ್ಕೊಂಡು ಹೋಗುವಂಥದ್ದು ಆಗ್ತದೆ ಅನ್ನೋ ಮಾತನ್ನು ಹೇಳಿ, ಇವತ್ತು ಇನ್ನೂ ಭಾಳಷ್ಟು ವಿಚಾರಗಳನ್ನ ಬೊಸ್ಲಿಗೆ ಇಷ್ಟೆಲ್ಲ ಲಿಸ್ಟ್ ಮಾಡ್ಕೊಟ್ರೆ ತೊಗೊಂಡಿದ್ನಿ. ಯಾರು ಕೇಳೋರು ಸುಮ್ಮ ಬೊಸ್ಲಿಗೆ ಹಸುವಾಗೈತಿ. ಈಗ ನಮ್ಮ ಜಿಲ್ಲೆ ಕೃಷಿ ಇಲಾಖೆದಿಂದ ಈಗ ಸುಮಾರು 580 ಕೋಟಿ 70 ಲಕ್ಷ ಬೆಳೆ ಪರಿಹಾರ ಇವತ್ತು ಜಮಾ ಆಗೋದಕ್ಕೆ ಚಾಲ್ತಿದಾಗದ. ಮತ್ತು ಪ್ರಕ್ರಿಯೆ 90% ರೈತರಿಗೆ ಜಮಾ ಆಗ್ಯದ. ಮತ್ತು ತೊಗರಿ ಮತ್ತು ಹತ್ತಿ ಬೆಳೆಗೆ ಈಗ ಇವತ್ತು 89,000 ರೈತರಿಗೆ 103 ಕೋಟಿ ರೂಪಾಯಿ ಮಂಜೂರಾಗಿದೆ. 15 ಜಮಾ ಆಗಿರ್ತದೆ. ದ್ರಾಕ್ಷಿ ಬೆಳೆ ಇದ್ರಾಗ ಸುಮಾರು 290 ಕೋಟಿ, ಈಗ ಒಟ್ಟು 16,839 ರೈತರದಿರಿ. ವಿಮಾ ಜಮಾ ಮಾಡಿದಂಥವ್ರು 14,000, ಸುಮಾರು 15,000 ಅದಿರಿ. ಬಾಕಿ 1,478 ರೈತರು ಬಾಕಿ ಅದಾವೆ. ದಾಳಿಂಬರು ಮತ್ತು ಲಿಂಬೆ ಎಲ್ಲನೂ ಕೂಡ ಇವತ್ತು ಸಹ ಪರಿಹಾರನ್ನ ಕೊಡುವಂಥ ಕೆಲಸ ಆಗ್ತಾ ಇದೆ. ನಮ್ಮ ಮಾತನ್ನು ಹೇಳಿ ಮತ್ತೊಮ್ಮೆ ಬಹಳ ಸಂತೋಷದಿಂದ ನಿಮ್ಮ ಪ್ರೀತಿ ಸ್ವೀಕಾರ ಮಾಡಿ ಇವತ್ತು ಸಹ ತಾವು ನನಗೇನು ಇದು ಮಾಡಿದಿರಿ, ನೀವು ಬಂಗಾರನಾಗಿ ಇದು ಮಾಡಿದ್ರೆ ನನಗೆ ಸಂತೋಷ ಆಗ್ತಿದಲ್ಲ. ಅದ್ರ ನೀವು ಬೆಳೆದಂಥ ನಮ್ಮ ನೀರಿನಿಂದ, ನೀವು ಬೆಳೆದಂಥ ಹಣ್ಣುಗಳಿಂದ ನನಗೇನು ತುಲಾಭಾರ ಮಾಡಿದ್ರಿ, ನಿಮಗೆ ನಾನು ತುಂಬ ಆಭಾರವಿದೆ. ನಿಮ್ಮ ಮಾತನ್ನು ಹೇಳಿ ಇನ್ನೂ ಹೆಚ್ಚಿನ ಅಭಿವೃದ್ಧಿಯನ್ನು ನಾವು ನೀವೆಲ್ಲ ಕೂಡ ಮಾಡಿ, ಸಿದ್ದೇಶ್ವರಪ್ಪಗಳ ಕನಸೇನಿತ್ತು ಆ ಕನಸು ಇವತ್ತು ಸಮೃದ್ಧಿಯಾದಂಥ ನಮ್ಮ ವಿಜಯಪುರ ಜಿಲ್ಲೆ ಆಗಬೇಕು. ಅದನ್ನು ಎಲ್ಲರೂ ಕೂಡಿ ಮಾಡೋಣ ಅನ್ನೋ ಮಾತನ್ನು ಹೇಳಿ ನನ್ನ ಮಾತಿಗೆ ಪ್ರಾರಂಭ ಹೇಳ್ತೀನಿ. ಎಲ್ಲರಿಗೂ ನಮಸ್ಕಾರ.